ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವ್ಯೂಹಮದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ನಿನ್ನೆ ತನಕ ನೋಡಿದ ವಿಷಯವನ್ನು ಒಂದು ಪ್ರಕರಣ ಕೃಷ್ಣ ಹೇಳಲಿಕ್ಕೆ ಹೊರಟ ಒಂದು ಸಂಗತಿ ಮುಗಿಯಿತು. ಅದರ ಉಪಸಂಹಾರ ವಾಕ್ಯ ಇತಿ ಕ್ಷೇತ್ರಂ ತಥಾಜ್ಞಾನಂ ಜ್ಞೇಯಂಚೋಕ್ತಂ ಸಮಾಸತಃ ಮದ್ಭಕ್ತಃ ಏತದ್ ವಿಜ್ಞಾಯ ಮದ್ಭಾವಾಯ ಉಪಪದ್ಯತೆ ಅಂತ. ಇತಿ ಹೀಗೆ ಈ ಹಿಂದೆ ಹೇಳಿದಂಥ ಪ್ರಕಾರ ಏನೆಲ್ಲ ಹೇಳಿದಾಗಾಯಿತು ಅಂದರೆ, ಕ್ಷೇತ್ರಂ ಜ್ಞಾನಂ ಜ್ಞೇಯಂಚ ಉಕ್ತಂ. ಕ್ಷೇತ್ರ ಅಂದರೆ ಏನು? ಕ್ಷೇತ್ರಜ್ಞನಾದ ಭಗವಂತನನ್ನು ತಿಳ್ಕೊಳ್ಳೋ ಮೊದಲು ಕ್ಷೇತ್ರ ತಿಳ್ಕೋಬೇಕು. ಅದಕ್ಕೆ ಕ್ಷೇತ್ರವನ್ನು ಹೇಳಿದೆ. ಕ್ಷೇತ್ರದ ಬಗ್ಗೆ ಹೇಳಿ ಆದ ಮೇಲೆ ಜ್ಞಾನ ಅಂದರೆ ಯಾವುದರಿಂದ ನಾವು ಜ್ಞಾನವನ್ನು ಪಡಿತೇವೋ ಅಂಥ ಜ್ಞಾನದ ಸಾಧನೆ ದಾರಿಯಲ್ಲಿ ನಮ್ಮಲ್ಲಿ ಇರಬೇಕಾದಂಥ ಜ್ಞಾನ ಸಾಧನೆಯ ದಾರಿ ಅದನ್ನು ಹೇಳಿದೆ. ಆಮೇಲೆ ಜ್ಞೇಯಂ ಇತ್ತದ್ ಪ್ರವಕ್ಷ್ಯಾಮಿ, ಈ ಎಲ್ಲ ಕ್ಷೇತ್ರವನ್ನು ತಿಳಿದು ಜ್ಞಾನ ಸಾಧನೆಯಲ್ಲಿ ನಮಗೆ ಇರಬೇಕಾಗಿರತಕ್ಕಂಥ ಅನುಷ್ಠಾನಗಳನ್ನು ಅಂದರೆ ಡಿಸಿಪ್ಲಿನ್ಸ್ ಅದನ್ನು ಹೇಳಿ ಕೊನೆಗೆ ಇಷ್ಟೆಲ್ಲ ಇದ್ದು ಈ ಪರಿಕರಗಳ ಮೂಲಕ ತಿಳ್ಕೊಳ್ಳಬೇಕಾದಂತಹ ಭಗವಂತ ಇದನ್ನು ಹೇಳಿ ಆಯಿತು. ಆದರೆ ಹೇಳಿ ಆಯಿತು ಅಂತ ಹೇಳಿದ ಕೂಡಲೇ ತಕ್ಷಣ ಇದು ಹೇಳಿ ಮುಗಿಯುವಂಥದ್ದಲ್ಲ. ಅದರಿಂದ ಸಮಾಸತಃ ಅಂತ. ಸಮಾಸತಃ ಅಂತಂದರೆ ಸಂಕ್ಷಿಪ್ತವಾಗಿ ಅಂತ, ಅಡಕವಾಗಿ ಅಂತ. ಸಂಕ್ಷಿಪ್ತವಾಗಿ ಅನ್ನೋದಕ್ಕಿಂತಲೂ ಅಡಕವಾಗಿ ಅಂತ. ಅದನ್ನು ಇಂಗ್ಲೀಷ್ನಲ್ಲಿ ಇನ್ ನಟ್ಶೆಲ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಕನ್ನಡದಲ್ಲಿ ಅಡಕವಾಗಿ ಅಂತ. ಎಲ್ಲವೂ ಅದರಲ್ಲಿ ಅಡಕವಾಗಿದೆ. ಹಾಗಾಗಿ ಹೇಳದೇ ಇದ್ದದ್ದು ನೀವು ಇದನ್ನು ಬಿಟ್ಟರೆ ಅಂತ ಹೇಳೋ ಹಾಗಿಲ್ಲ. ಅದು ಎಲ್ಲವೂ ಹೊಳೆಸುವಂಥ ಮಾತುಗಳು. ಆದರೆ ಬಾಯ್ಬಿಟ್ಟು ಎಲ್ಲವೂ ಇದೆಯೋ ಅದು ಇಲ್ಲ. ಆದರೆ ಎಲ್ಲವೂ ಅದರ ಒಳಗೊಂಡಿದೆ. ಎಲ್ಲವನ್ನು ಒಳಗೊಂಡಿರುವ ಎಲ್ಲವೂ ಅಡಕವಾಗಿರತಕ್ಕಂಥ ಮಾತುಗಳಿಂದ ಜ್ಞಾನ, ಜ್ಞೇಯ ಮತ್ತು ಕ್ಷೇತ್ರ ಇಷ್ಟನ್ನು ಹೇಳಿದೆ. ಇನ್ನು ಅದನ್ನು ಭಗವಂತನನ್ನು ಹೇಳಿ ಆದ ಮೇಲೆ ಭಗವಂತ ಮತ್ತು ಈ ಪ್ರಕೃತಿ, ಅಪರಾಕೃತನಾದ ಭಗವಂತ, ಈ ಜಗತ್ತಿನ ಮೂಲದಲ್ಲಿರತಕ್ಕಂಥ ಎರಡು ಸಂಗತಿಗಳ ಬೆಳವಣಿಗೆ ಅದು ಹೇಗೆ ಕೆಲಸ ನಡೆಯುತ್ತೆ. ಈಗ ಒಂದು ವಸ್ತು ನಿರ್ಮಾಣ ಆಗಬೇಕಾಗಿದ್ದರೆ ನಾವು ಗೊತ್ತಲ್ಲ, ನಾನು ಅನೇಕ ಬಾರಿ ಹೇಳಿದೆ, ಒಂದು ವಸ್ತು ಈಗ ಮಡಕೆ ಆಗಬೇಕಾಗಿದ್ದರೆ ಮಣ್ಣು ಬೇಕು, ಜಡವಾದ ಒಂದು ರಾ ಮಟೀರಿಯಲ್. ಆ ಮಡಕೆಯಾಗಿ ಆಕಾರ ಕೊಡತಕ್ಕಂಥ ಒಬ್ಬ ಕುಂಬಾರ ಬೇಕು. ಹಾಗೆ ಇಲ್ಲಿ ಪ್ರಕೃತಿ ಮತ್ತು ಪುರುಷ ಇದ್ದಾರೆ. ಪ್ರಕೃತಿ ಅನ್ನೋದು ಜಡವಾಗಿರತಕ್ಕಂಥ ಪ್ರಕೃತಿ ಈ ಪ್ರಪಂಚದ ಸೃಷ್ಟಿಗೆ ರಾ ಮಟೀರಿಯಲ್ ಆಗುತ್ತೆ. ಅದರ ಮೂಲಕ ಭಗವಂತ ಸೃಷ್ಟಿ ಮಾಡ್ತಾನೆ. ಆದ್ದರಿಂದ ನಾವು ಈ ಎರಡು ವಸ್ತುಗಳಲ್ಲಿ ಇರತಕ್ಕಂಥ ಒಂದು ಸಂಬಂಧ ನಮಗೆ ಇಲ್ಲಿ ಬರತಕ್ಕಂಥ ಪ್ರಶ್ನೆ ಏನು ಅಂತಂದರೆ, ಭಗವಂತ ಕುಂಬಾರನ ಹಾಗೆ ಅಲ್ಲ, ಅದಕ್ಕಿಂತ ವಿಲಕ್ಷಣ ನೋಡಿ. ಯಾಕೆಂದರೆ ಭಗವಂತನಿಗೆ ಕುಂಬಾರ ಸೃಷ್ಟಿ ಮಾಡಬೇಕಾಗಿದ್ದರೆ 3 ಕಾರಣಗಳು ಬೇಕು ಅವನಿಗೆ. ಅವನಲ್ಲಿ 3 ಕ್ವಾಲಿಟಿ ಬೇಕು. ಒಂದು, ಮಡಿಕೆ ಮಾಡುವಂಥ ವಿಧಾನ ಗೊತ್ತಿರಬೇಕು, ಜ್ಞಾನಶಕ್ತಿ. ಮಡಿಕೆ ಮಾಡುವ ವಿಧಾನ ಗೊತ್ತಿದ್ದು ಕೂಡಲೇ ಮಾಡೋಕ್ಕೆ ಆಗೋಲ್ಲ. ಮಡಿಕೆ ಮಾಡಬೇಕು ಅನ್ನುವ ಇಚ್ಛೆ ಇರಬೇಕು ಅವನಿಗೆ. ಇಚ್ಛೆ ಇದ್ದು ಕೂಡಲೇ ಆಗೋಲ್ಲ, ಮಾಡಬೇಕು. ಇದೇ 3 ಶಕ್ತಿಗಳು: ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ. ಒಬ್ಬ ಕರ್ತೃ ಅಂತ ಅನ್ನಿಸ್ಕೊಳ್ಬೇಕಾಗಿದ್ದರೆ ಈ 3 ಗುಣಗಳಿರಬೇಕು: ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ.
ಅದು ಮಣ್ಣಿಗೆ ಜ್ಞಾನಶಕ್ತಿ ಇಲ್ಲ, ಇಚ್ಛಾಶಕ್ತಿ ಇಲ್ಲ, ಕ್ರಿಯಾಶಕ್ತಿ ಇಲ್ಲ, ಮಡಕೆ ಆಯ್ತದೆ. ಹಾಗೆ ಒಂದು ಆ ವಸ್ತುವಿನ ಆಕಾರ ಪಡೆಯತಕ್ಕಂಥ ದ್ರವ್ಯ, ಆಕಾರ ಪಡೆಯುವಂಥ ದ್ರವ್ಯ ಮತ್ತು ಆಕಾರ ಕೊಡುವಂಥ ವ್ಯಕ್ತಿ ಎರಡು ಬೇಕು. ಒಂದು ವಸ್ತು ಆಗಬೇಕಾಗಿದ್ದರೆ, ಯಾವುದೇ ಒಂದು ವಸ್ತು ಆಗಬೇಕಾಗಿದ್ದರೆ ಒಂದು ಪೇಂಟಿಂಗ್ ಇರಬಹುದು, ಒಂದು ಶಿಲ್ಪ ಇರಬಹುದು, ಯಾವುದೋ ಇರಬಹುದು. ಒಂದು ವಸ್ತು ಅದು ಆಕಾರ ಪಡೆಯೋದು ಅದರ ಹಿಂದೆ ಒಂದು ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಇರತಕ್ಕಂಥ ಒಂದು ವಸ್ತು ಇರಬೇಕು. ಹಾಗೆ ಈ ಜಗತ್ತಿಗೆ ಸಂಬಂಧಪಟ್ಟು ಮಣ್ಣಿನ ಹಾಗೆ ಪ್ರಕೃತಿ, ಕುಂಬಾರನ ಹಾಗೆ ಭಗವಂತ. ಇದು ಇಷ್ಟೇ ಅಲ್ಲ, ಇನ್ನೂ ಒಂದು ಸಮಸ್ಯೆ ಇದೆ. ಏನು ಅಂದರೆ, ಈಗ ಮಣ್ಣನ್ನು ಮಡಿಕೆ ಮಾಡಲಿಕ್ಕೆ ಒಬ್ಬ ಕುಂಬಾರ ಸಾಕು. ಅದೇನು ಕುಂಬಾರನಿಗೆ ಮದುವೆ ಆಗಿದೆಯಾ, ಮದುವೆ ಆಗಿದೆಯಾ, ಬ್ರಹ್ಮಚಾರಿ ಕುಂಬಾರ ಮಡಿಕೆ ಹೇಗೆ ಮಾಡಿದ ಅಂತ ಯಾರಾದ್ರು ಕೇಳ್ತಾರ? ಇಲ್ಲ. ಆದರೆ ಒಂದು ಕುಂಬಾರ ಹುಟ್ಟಬೇಕಾಗಿದ್ದರೆ ಮದುವೆ ಆಗಿರಬೇಕು. ಒಂದು ಕುಂಭ ಹುಟ್ಟಬೇಕಾಗಿದ್ದರೆ ಕುಂಬಾರನಿಗೆ ಮದುವೆ ಆಗಬೇಕಾಗಿರೋಕ್ಕೆ ಒಂದು ಜಡದ ಸೃಷ್ಟಿಗೆ ಒಂದು ಜೀವ ಸಾಕು. ಆದರೆ ಒಂದು ಜೀವದ ಸೃಷ್ಟಿಗೆ ಎರಡು ಜೀವ ಬೇಕು. ಹಾಗಾಗಿ ಇಲ್ಲಿ ಈಗ ಎರಡು ಪ್ರಶ್ನೆಗಳೀಗ. ಭಗವಂತ ಕುಂಬಾರನ ಹಾಗೆ ಅಲ್ಲ, ಯಾಕೆಂದರೆ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಮೂರು ಬೇಕು ಅಂತ. ಭಗವಂತನಲ್ಲಿ ಎಲ್ಲ ಒಂದೇ ಅಲ್ವ? ಅವನ ಜ್ಞಾನ ಬೇರೆ, ಅವನ ಇಚ್ಛೆ ಬೇರೆ ಮತ್ತು ಅವನ ಕ್ರಿಯೆ ಬೇರೆಯೋ ಅಲ್ಲ ಅಂತ ನಾವು ಹಿಂದೆ ನೋಡಿದ್ದೇವೆ. ಅದರಿಂದ ಅವನ ಸರ್ವತಃ ಪಾಡಿಪಾದಂ ಸರ್ವತೋಕ್ಷಿ ಶಿರೋಮುಖ ಅಂತ ಹೇಳಿದ್ದೇವೆ. ಅವನ ಇಚ್ಛಾಶಕ್ತಿ, ಅವನ ಕ್ರಿಯಾಶಕ್ತಿ, ಅವನ ಜ್ಞಾನಶಕ್ತಿ ಎಲ್ಲ ಒಂದೇ. ಅವನು ಪ್ರತ್ಯೇಕ ಜ್ಞಾನ ಗಳಿಸುವುದು, ಆಮೇಲೆ ಇಷ್ಟಪಡುವುದು, ಆಮೇಲೆ ಮಾಡುವುದು ಅಂತ ಮೂರು ಪ್ರೋಸೆಸ್ ಇಲ್ಲ ಅಲ್ಲಿ. ಯಾಕೆಂದರೆ ಅವನು ಸ್ವತಂತ್ರ. ಅವನು ಇಚ್ಛೆ ಮಾಡಿದರೂ ಸಾಕು. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಆಪ್ತಕಾಮಸ್ಯ ಕಾ ಸ್ಪೃಹ ಉಪನಿಷತ್ತು ಹೇಳಿತು. ಭಗವಂತ ಸೃಷ್ಟಿ ಮಾಡೋದಕ್ಕೆ ಕುಂಬಾರನ ಹಾಗೆ ಮಣ್ಣು ಕಲಸಿ ಅದನ್ನು ಒಂದು ಕೊಟ್ಟು ಆಕಾರ ಕೊಟ್ಟು ಆಮೇಲೆ ಅದನ್ನು ಒಣಗಿಸಿ ಏನಿಲ್ಲ. ಮತ್ತು ವೆನ್ ಹಿ ಡಿಕ್ರೀಸ್ ಎ ಥಿಂಗ್ ಹಿ ಸೇಸ್ ಟು ಇಟ್ ಬಿ ಆ್ಯಂಡ್ ಇಟ್ ಈಸ್. ಇದು ಕುರಾನ್. ಅದೇ ಉಪನಿಷತ್ತೇ ಇಂಗ್ಲೀಷ್ ಅವರು ಅರೇಬಿಕ್ನಲ್ಲಿ ಹೇಳಿದರು. ವೆನ್ ಹಿ ಡಿಕ್ರೀಸ್ ಎ ಥಿಂಗ್ ಹಿ ಸೇಸ್ ಟು ಇಟ್ ಬಿ ಆ್ಯಂಡ್ ಇಟ್ ಈಸ್. ಆಗು ಅಂತ ಹೇಳ್ತಾನಂತ ಆಗತ್ತೆ. ಸೊ ಅವನು ಇಚ್ಛೆ ಮಾಡಿದರೆ ಸಾಕು, ಪ್ರಪಂಚ ಸೃಷ್ಟಿಯಾಗಲಿ ಅಂತ ಯೋಚನೆ ಮಾಡಿದರೆ ಸಾಕು, ಆಗಿಬಿಡುತ್ತೆ. ಆದ್ದರಿಂದ ಅವನಿಗೆ ರಾ ಮಟೀರಿಯಲ್ ಯಾಕೆ ಒಂದು ಸಂಶಯ. ಎರಡನೇ, ಅದು ಇರಲಿ ಎಲ್ಲ ಲೋಕದಲ್ಲಿ ಇವತ್ತು ನಮಗೆ ರಾ ಮಟೀರಿಯಲ್ ಯಾಕೆ ಬೇಕು ಅಂದರೆ ಭಗವಂತನು ಹಾಗೆಯೇ ಸೃಷ್ಟಿ ಮಾಡಿದ್ದು. ಸ್ವತಂತ್ರನಾದರೂ ಅದಕ್ಕೆ ರಾ ಮಟೀರಿಯಲ್ ಇದೆ, ಅವನು ಸೃಷ್ಟಿ ಮಾಡಲಿಲ್ಲ. ಹಾಗಾದರೆ ಪ್ರಪಂಚದ ಹಾಗೆ ಅವನು ಸೃಷ್ಟಿ ಮಾಡೋದಾದರೆ ಈಗ ಈ ಪ್ರಪಂಚದಲ್ಲಿರ್ತಕ್ಕ ಜೀವಗಳನ್ನು ಸೃಷ್ಟಿ ಮಾಡಲಿಕ್ಕೆ ಅಲ್ಲಿ ಎರಡು ಬೇಕು. ಒಂದು ಗಂಡು, ಒಂದು ಹೆಣ್ಣು. ಈ ಎರಡು ಸೇರಿದಾಗ ಎರಡು ಜೀವಗಳಿಂದ ಒಂದು ಜೀವ ಸೃಷ್ಟಿ ಆಗುತ್ತೆ ಹೊರತು ಬರೀ ಒಂದು ಜೀವದಿಂದ ಒಂದು ಜೀವ ಸೃಷ್ಟಿ ಆಗೋದಿಲ್ಲ. ಇದು ಹಿಂದಿನ ಶಾಸ್ತ್ರಕಾರರು ಒಪ್ಪಿರುವ ಸಂಗತಿ. ಈಗ ಹಿಂದೆ ನೀವು ಕೇಳಬಹುದು, ಏನು ಅಂದರೆ ದಕ್ಷ ಪ್ರಜಾಪತಿಯ ನಂತರದ ಸೃಷ್ಟಿ ಮತ್ತು ಪೂರ್ವದ ಸೃಷ್ಟಿ ಅಂತ ಸೃಷ್ಟಿಗೆ ಎರಡು ವಿಭಾಗ ಮಾಡ್ತಾರೆ ಶಾಸ್ತ್ರಕಾರರು. ದಕ್ಷ ಪ್ರಜಾಪತಿಯ ನಂತರದ ಸೃಷ್ಟಿ ಹೆಣ್ಣು ಗಂಡುಗಳ ಮೂಲಕ. ಅದಕ್ಕಿಂತ ಮೊದಲು ದೇವತೆಗಳ ಸೃಷ್ಟಿ ಆಗುವಾಗ ಚತುರ್ಮುಖ ಸೃಷ್ಟಿ ಮಾಡಿದರೆ ಆವಾಗ ಹೆಣ್ಣು ಗಂಡು ಬೇಡ. ಮತ್ತು ಅದಕ್ಕೆ ಅದು ಬರೀ ಇಚ್ಛಾಶಕ್ತಿಯಿಂದ ಆಗುವಂಥದ್ದು. ಅಲ್ಲಿ ಕ್ರಿಯಾಶಕ್ತಿ ಇಲ್ಲ, ಇಚ್ಛಾಶಕ್ತಿಯಿಂದ. ಅಂದರೆ ಅವರು ಸ್ಪರ್ಶದಿಂದ ದರ್ಶನ, ಸ್ಪರ್ಶನ, ಇಚ್ಛಾ ಮೂರರಿಂದ ಸೃಷ್ಟಿ, ಬಯಸುವುದು. ಇವಾಗ ರಾವಣ ಹುಟ್ಟಿದ್ದು ಹಾಗೆ, ಅದು ಅವರ ಇಚ್ಛಾಶಕ್ತಿಯಿಂದ. ಯಾಕೆಂದರೆ ರಾವಣನ ತಾಯಿ ಕೈಕಸಿ ವಿಶ್ರವಸನ ಆಶ್ರಮಕ್ಕೆ, ಅವ್ರಿಗೇನಾಗಿತ್ತು ಅಂದರೆ ಮೊದಲು ಅವನ ಆಶ್ರಮಕ್ಕೆ ಯಾರು ಬರ್ತಾರೆ, ನನ್ನ ಆಶ್ರಮಕ್ಕೆ ಬಂದು ನನ್ನ ತಪಸ್ಸಿಗೆ ತೊಂದರೆ ಮಾಡುವವರು ಅಂಥ ಹೆಣ್ಮಕ್ಳು ಯಾರಾದರೂ ಬಂದರೆ ಅವರು ಗರ್ಭಿಣಿಯರಾಗಲಿ ಅಂತ ಡಿಸೈರ್ ಮಾಡಿ, ಇಚ್ಛಾಶಕ್ತಿ ಅವನು ನೋಡೇ ಇಲ್ಲ. ಇಚ್ಛೆಯಿಂದ ಸೃಷ್ಟಿ. ಅವನ ಆ ವಿಲ್ ಪವರ್ ಉಂಟಲ್ಲ, ಅದು ಕೆಲಸ ಮಾಡ್ತಾ ಇರ್ತದೆ. ಜೈನ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಏನು ಅಂದರೆ ಮಂತ್ರಗಳು ಇವತ್ತು ಜಪ ಮಾಡಿದರೆ ಮಂತ್ರ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಹೇಗೆ ಅಂತ ಅದಕ್ಕೆ ಅವರು ಏನು ಹೇಳ್ತಾರೆ ಗೊತ್ತುಂಟ, ಆ ಮಂತ್ರವನ್ನು ಕಂಡ ಋಷಿಗಳಿದ್ದಾರಲ್ಲ
ಅವರು ಸಿದ್ಧ ಪುರುಷರು. ಅವರು ಇಷ್ಟು ಇಚ್ಛಾಶಕ್ತಿ ಇದೆ ಅಂತಂದರೆ ಈ ಮಂತ್ರವನ್ನು ಮುಂದೆ ಯಾರು ಯಾವತ್ತೂ ಜಪಿಸಿದರೆ ಅವರ ಅಭೀಷ್ಟ ಸಿದ್ಧಿ ಆಗಲಿ ಅಂತ ಇಚ್ಛೆಪಟ್ಟು ಈ ಮಂತ್ರವನ್ನು ಕಂಡರು. ಅವರ ಇಚ್ಛಾಶಕ್ತಿ ಈಗಲೂ ಕೆಲಸ ಮಾಡುತ್ತೆ ಅಂತ. ಇದು ಜೈನರು ಕೊಡತಕ್ಕಂಥ ವಿವರಣೆ. ಅಂದರೆ ಇದರ ಹಿಂದೆ ಒಂದು ಸ್ವಲ್ಪ ಶಾಸ್ತ್ರೀಯವಾದಂಥ ಮುಖ ಇದೆ. ಹಾಗೆಯೇ ಅವರು ಯಾರು ನನ್ನ ಆಶ್ರಮಕ್ಕೆ ಬರ್ತಾರೆ ಅಂಥ ಹೆಣ್ಮಕ್ಕಳು ಗರ್ಭಿಣಿಯರಾಗಲಿ ಅಂತ ಅವನು ಒಂದು ಇಚ್ಛಾಶಕ್ತಿ, ಯಾಕಂದ್ರೆ ಡಿಸ್ಟರ್ಬ್ ಮಾಡ್ತಿದ್ದರು. ಅಲ್ಲಿ ಒಂದು ಅಪ್ಸರೆಯರು ಇವರು ತೊಂದರೆ ಕೊಡ್ತಿದ್ರು. ಅದಕ್ಕಾಗಿ ಇವಳಿಗೆ ಗೊತ್ತಿಲ್ಲದೆ ಬಂದಳು, ಗರ್ಭಿಣಿ ಆದಳು. ಇಂಥದ್ದು ತುಂಬ ಕಥೆಗಳು ಬರ್ತಾವೆ ಪುರಾಣದಲ್ಲಿ. ಅದು ಇಚ್ಛಾ ಸೃಷ್ಟಿ, ಅವರ ವಿಲ್ ಪವರ್ನಿಂದ ಸೃಷ್ಟಿ. ಕೆಲವೊಮ್ಮೆ ಈಗ ಚಂದ್ರ ಅತ್ರಿಯ ಮಗನಾಗಿ ಹುಟ್ಟಿದ್ದೇನೋ ಅನಸೂಯೆ ಹೊಟ್ಟೆಯಲ್ಲೇ. ಆದರೆ ಅನಸೂಯೆಯನ್ನು ನಿನ್ನಲ್ಲಿ ಒಂದು ಮಗು ಹುಟ್ಟಲಿ ಅಂತ ಇವರು ಕಣ್ಣಿನಿಂದ ಹರಿಸಿದರು. ಅದು ದೃಷ್ಟಿ ಸೃಷ್ಟಿ. ಆಮೇಲೆ ಸೂರ್ಯ ಬಂದು ಕುಂತಿಯನ್ನು ಮದುವೆ ಆಗೋ ಮುಂಚೆ ಕುಂತಿಯನ್ನು, ಅಥವಾ ಪಾಂಡವರು ಮದುವೆ ಆದ ಮೇಲೆ ಧರ್ಮ ಯಮ ಇವರೆಲ್ಲ, ಅಥವಾ ಆಂಜನೇಯ ಹುಟ್ಟಿದ್ದು ಹೇಳಿದ್ರು. ವಾಯುದೇವರು ಬಂದು ಆಂಜನೇಯ ಸ್ಪರ್ಶ ಮಾಡಿದರು ಅಂತ ಶಾಸ್ತ್ರ ಸ್ಪರ್ಶ. ಇದು ಸ್ಪರ್ಶ ಸೃಷ್ಟಿ. ಈ ಕುಂತಿಯ ಸೃಷ್ಟಿಯನ್ನು ಸ್ಪರ್ಶ ಸೃಷ್ಟಿ ಅಂತ ಹೇಳ್ಬೋದು. ಆದರೆ ಅಲ್ಲಿ ಆ ಪೂರ್ತಿ ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಕುಂತಿಯನ್ನು ಒಂದು ವರ ಕೇಳ್ತಾಳೆ, ನಿನ್ನಿಂದ ನನಗೆ ಮಗು ಹುಟ್ಟಿದ ಮೇಲೂ ನಾನು ಕನ್ಯಾತ್ವವನ್ನು ಕಳ್ಕೊಳ್ಬಾರದು ಅಂತ. ಆವಾಗ ಅವಳ ಕನ್ಯಾತ್ವವನ್ನು ಸೂರ್ಯ ನಾಶ ಮಾಡಿದ, ಮತ್ತೆ ಬಂತು ಅನ್ನುವಂಥ ಧ್ವನಿ ಬರುವ ಮಾತು. ಅದನ್ನು ನೀವು ಆಂಜನೇಯ ಇಟ್ಟುಕೊಂಡ್ರೆ ಏನು, ಆಂಜನೇಯಲ್ಲಿ ಸ್ಪರ್ಶ. ಹೀಗೆ ಸೃಷ್ಟಿಗೆ 3 ಮುಖಗಳಿವೆ. ಒಂದು ಇಚ್ಛಾ ಸೃಷ್ಟಿ, ಎರಡನೇದ್ದು ಬರೇ ಇಚ್ಛೆ ಮಾಡಿದರೆ ಆಗೋಲ್ಲ, ಕಣ್ಣೆದುರು ಬಂದ ಹುಡುಗಿಯನ್ನು ಅವನು ನೋಡಿ ತನ್ನ ಕಣ್ಣಿನ ಮೂಲಕ ಒಂದು ಜೀವವನ್ನು ಆ ಗರ್ಭದಲ್ಲಿ ಇರಿಸಬಲ್ಲ. ಮತ್ತೊಮ್ಮೆ ಬರೇ ಸ್ಪರ್ಶದಿಂದ ಅಭೀಷ್ಟ ಸಿದ್ಧಿರಸ್ತು ಅಂತ ತಲೆ ಕೈ ಇಟ್ಟು ಆಶೀರ್ವಾದ ಹೇಳ್ತಾರಲ್ಲ, ಆ ಸ್ಪರ್ಶಕ್ಕೆ ಅಷ್ಟು ಪವರ್ ಇದೆ. ಇದೆಲ್ಲ ಎಕ್ಸ್ಟ್ರಾರ್ಡನರಿ ಪವರ್ಸ್ ಇದ್ದವರಿಗೆ ಮಾಡಲಿಕ್ಕಾಗುವ ಕೃತ್ಯಗಳು. ಹಿಂದೆ ಅಂದರೆ ದಕ್ಷನಿಗಿಂತ ಮೊದಲು ಈ ಥರದ ಸೃಷ್ಟಿ ಇತ್ತು. ದಕ್ಷ ಪ್ರಜಾಪತಿಯ ನಂತರ ಆಮೇಲೆ ಸಹಜವಾಗಿ ಈ ಹೆಣ್ಣು ಗಂಡುಗಳ ಸಮಾಗಮದಿಂದ ಜನನ ಅನ್ನೋ ವ್ಯವಸ್ಥೆಯನ್ನು ಶಾಸ್ತ್ರಕಾರ ಹೇಳ್ತಾರೆ. ಹಾಗಾಗಿ ನೀವು ಹೇಳ್ಬೋದು, ಅದೇನು ಒಂದು ಸೃಷ್ಟಿಗೆ 2 ಜೀವ ಬೇಕು, ಇರಲಿಲ್ಲ ಅಲ್ಲ, ಅದು ದಕ್ಷನಿಗಿಂತ ಮೊದಲು ಇರಲಿಲ್ಲ ಅಲ್ವಾ ಅಂತ. ಅದು ದಕ್ಷನಿಗಿಂತ ಮೊದಲು ಇತ್ತು, ಅದು ಪುರುಷನ ಮಟ್ಟಿಗೆ ಇರಲಿಲ್ಲ ಅಷ್ಟೇ. ದಕ್ಷಿಣಗಿಂತ ಮೊದಲು ಕೂಡ ಈ ನಿಯಮ ಇತ್ತು. ಏನು ಅಂದರೆ ನಚ ಕೇವಲ ಸ್ತ್ರೀ ಉತ್ಪತ್ತಿಯ ಸಂಭವಾತ್ ಅಂತ ವ್ಯಾಸರ ಸೂತ್ರ. ನಚ ಕೇವಲ ಸ್ತ್ರೀತಃ ಉತ್ಪತ್ತಿರ್ ದೃಷ್ಟ ಅಂತ ಆಚಾರ್ಯ ಹೇಳ್ತಾರೆ. ಅಂದರೆ ಆವಾಗ ಕೂಡ ಹೆಣ್ಣಿನಿಂದ ಮಾತ್ರ ಸೃಷ್ಟಿ ಆದದ್ದಿಲ್ಲ, ದೃಷ್ಟಾಂತ ಇಲ್ಲ. ಕೇವಲ ಹೆಣ್ಣಿನಿಂದ, ಕೇವಲ ಗಂಡು, ಯಾಕೆ ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡಿದ್ದಾನೆ. ಕೇವಲ ಗಂಡಿನಿಂದ ಇಚ್ಛಾಶಕ್ತಿಯಿಂದ ಸೃಷ್ಟಿಯಾದದ್ದುಂಟು, ಆದರೆ ಕೇವಲ ಹೆಣ್ಣಿನಿಂದ ಇಚ್ಛಾಶಕ್ತಿಯಿಂದ ಯಾವುದೂ ಈವರೆಗೆ ಪುರಾಣ ಸಾಹಿತ್ಯದಲ್ಲಿ ಸೃಷ್ಟಿಯ ಉದಾಹರಣೆ ಇಲ್ಲ ಅಂತ. ಅಷ್ಟಾದ ಕೂಡಲೇ ನಮಗೆ ಗಣಪತಿಯ ನೆನಪಾಗುತ್ತೆ ಅಲ್ರಿ. ಪಾರ್ವತಿಯ ಹೆಣ್ಣಿನಿಂದ ಅಷ್ಟೇ ಅಲ್ಲ, ಮಣ್ಣಿನಿಂದ ಸೃಷ್ಟಿಯಾದವ. ಪಾರ್ವತಿಯ ಮೈಯ ಮಣ್ಣಿನಿಂದ ಸೃಷ್ಟಿಯಾಗಲಿಲ್ವಾ ಅಂತ. ಈ ಸಿದ್ಧಾಂತದಿಂದಲೇ ಗೊತ್ತಾಯ್ತಾ ಆ ಕಥೆ ಸುಳ್ಳು ಅಂತ. ಬರೀ ಪಾರ್ವತಿಗೆ, ಶಿವನಿಗೆ ಗೊತ್ತಿಲ್ಲದೆ ಅವನು ಹೊರಗೆ ಹೋಗಿದ್ದ, ಬಂದ ಮೇಲೆ ಗಣಪತಿಯ ತಲೆ ಕಡೆದ ಅನ್ನುವ ಕಥೆ ಅಶಾಸ್ತ್ರೀಯ ಅಂತ ಈಗ ನಿಮಗೆ ತಿಳಿದಿರ್ಬೋದು. ಅದು ಸಿದ್ಧಾಂತಕ್ಕೆ ವಿರುದ್ಧ, ವೇದವ್ಯಾಸರ ಮಾತಿಗೆ ವಿರುದ್ಧ. ಅವರು ಕೇವಲ ಸ್ತ್ರೀಯರಿಂದ ಉತ್ಪತ್ತಿ ಆಗೋಲ್ಲ ಅಂತ ಹೇಳಿದ್ದಾರೆ. ಮತ್ತು ಗಣಪತಿ ಆದ ಅಂದರೆ ಈ ಮಾತಿಗೆ ಅರ್ಥ ಉಂಟು. ಅದನ್ನು ವೇದಾಂತ ಓದಿದವರು ಯಾರೂ ಆ ಕಥೆಯನ್ನು ಒಪ್ಪಿಕೊಳ್ಳೋದಿಲ್ಲ. ಈ ವೇದಾಂತ ಗೊತ್ತಿಲ್ಲದೇ ಇದ್ದವರು, ವೇದಾಂತ ಓದಿದವರು, ಓದಿಯೂ ವೇದಾಂತ ಅರ್ಥ ಆಗದೇ ಇದ್ದವರು ಅಂಥ ಕಥೆಗಳನ್ನು ನಂಬುತ್ತಾರೆ, ಕೆನ್ನ ತಟ್ಟಿಕೋತಾರೆ ಅಷ್ಟೇ. ಅವು ಬೇಕಾದಷ್ಟು ರೆಕಾರ್ಡ್ ಆಗಿದೆ, ಕ್ಯಾಸೆಟ್ಗಳು. ಗಣಪತಿ ಚೌತಿ ಬಂತು ಅಂದರೆ ಇಂಥ ಸುಳ್ಳು ಕಥೆಗಳದ್ದೇ ಹಾಡು ಕೇಳಿ 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 ಕಿವಿ ಚಿಟ್ಟು ಬರೆಸಿಬಿಡ್ತಾರೆ. ಹಾಗಾಗಿ ಸೃಷ್ಟಿಯ ಮೊದಲು ಒಂದು ಹೆಣ್ಣು ಒಂದು ಗಂಡು ಇರುವಂಥದ್ದು, ಅದು ಅಂತೂ ಒಂದೇ ವ್ಯಕ್ತಿಯಿಂದ ಸೃಷ್ಟಿ ಆಗಬೇಕು ಅನ್ನೋ, ಹೆಣ್ಣಿನಿಂದಂತೂ ಆಗೋಲ್ಲ. ಈಗ ಈ ಮೊಟ್ಟ ಮೊದಲ ಸೃಷ್ಟಿ ಹೇಗಾಯಿತು? ಅವನು ಯಾವುದಾದ್ರೂ ಹೆಣ್ಣಿನ ಅಪೇಕ್ಷೆಯನ್ನು ಭಗವಂತ ಇಟ್ಟುಕೊಂಡು ಲೋಕದ ಅನುಸರಣೆ, ಅವನು ಸ್ವತಂತ್ರ, ಅವನು ಸ್ವೇಚ್ಛೆಯಿಂದ ಏನೂ ಮಾಡಬಲ್ಲ. ಆದರೆ ಮುಂದೆಗೊಂದು ಮಾರ್ಗ, ಮುಂದೆ ಹೇಗೆ ಸೃಷ್ಟಿ ಆಗತ್ತೆ ಅದನ್ನು ಅವನು ಮಾಡಿ ತೋರಿಸಿದನು. ಹೇಗೆ ಅಂದ ಈಗ ಅವನು ಕುಂಬಾರ ಮಾತ್ರನೋ, ಕುಂಬಾರನಿಗೆ ಒಬ್ಬ ಹೆಂಡತಿ ಬೇಕು ಸೃಷ್ಟಿಗೆ. ಯಾಕೆಂದರೆ ಅವನು ಮಾಡಿದ್ದು ಜೀವ ಸೃಷ್ಟಿ.
ಅನಂತ ಅನಂತ ಜೀವಗಳ ಸೃಷ್ಟಿಯಾಗಿದೆ. ಆದ್ದರಿಂದ ಅದು ಯಾವ ಸೃಷ್ಟಿ? ಇದೆಲ್ಲ ಅಂದರೆ ರಿಲೇಷನ್ಶಿಪ್ ಬಿಟ್ವೀನ್ ಮಟೀರಿಯಲ್ ವರ್ಲ್ಡ್ ಮತ್ತು ಮೆಟಫಿಸಿಕಲ್ ಸೋಲ್, ಆ ಭಗವಂತ ಮತ್ತು ಜಗತ್ತಿನ ಸಂಬಂಧ. ಅದನ್ನು ಮುಂದೆ ಹೇಳ್ತಾನೆ ಕೃಷ್ಣ. ದೇವರ ಬಗ್ಗೆ ಅನುಸಂಧಾನ ಮಾಡಬೇಕು ಅಂತ ಹೇಳಿದ. ಅವನು ಪ್ರಕೃತಿಯ ಸಂಬಂಧವೇ ಇಲ್ಲ, ಗುಣಗಳ ಸಂಬಂಧ ಇಲ್ಲ, ತ್ರಿಗುಣಾತೀತ ವಿಧಾರಕ ಅಂತ ಹೇಳಿದರು. ಪ್ರಕೃತಿ ಅಪ್ರಾಕೃತ ಅಂತಂದರು. ಎಲ್ಲ ವಿರುದ್ಧ ಗುಣಗಳು ಅವನಲ್ಲಿ ಹೊಂದಿಕೆ ಆಗ್ತವೆ ಅಂತ ಹೇಳಿದರು. ಅಂಥವನು ಈ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡಿದ? ಇದು ನಮ್ಮ ಧ್ಯಾನಕ್ಕೆ ಬೇಕಾದ ಮುಂದಿನ ವಿಷಯ. ಅದಕ್ಕೆ ಅವನು ಹೇಳ್ತಾನೆ ಏನು ಅಂದರೆ, ಈಗ ಇಷ್ಟೆಲ್ಲ ತಿಳಿಯಿತು. ಉಕ್ತಂ ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂಚ ಉಕ್ತಂ. ಈಗ ಇನ್ನು ಹೇಳಬೇಕಾದದ್ದೇನು ಅಂದರೆ, ಜ್ಞೇಯವಾದ ವಸ್ತು ಎರಡೂ ಕೂಡ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ. ಈ ಕ್ಷೇತ್ರಜ್ಞರ ರಿಲೇಷನ್ಶಿಪ್ಪನ್ನು ನಾವು ತಿಳ್ಕೋಬೇಕು. ಪ್ರಪಂಚ ಭಗವಂತ ಇದರ ಸಂಬಂಧ. ಯಾಕೆಂದರೆ ಇದು ಒಂದು ರೀತಿಯಿಂದ ಅಗತ್ಯ ಇದೆ. ನಾವೀಗ ಪ್ರಪಂಚ ನಮಗೆ ಗೊತ್ತುಂಟು, ನೀವು ಭಗವಂತನ ಹೇಳಿ ಸಾಕಾಗಿಲ್ಲ. ಯಾಕೆಂದರೆ ಪ್ರಪಂಚಕ್ಕೂ ಭಗವಂತನಿಗೂ ಏನು ಸಂಬಂಧ ಅಂತ ಅನ್ನೋದಾಗಬೇಕು ನಮಗೆ. ಯಾಕೆಂದರೆ ಈ ಒಂದು ವೇಳೆ ಪ್ರಪಂಚ ಸುಳ್ಳೆ ಆಗಿದ್ದೆ, ಭಗವಂತ ಸೃಷ್ಟಿ ಮಾಡಲಿಕ್ಕೆ ಒಬ್ಬ ಭಗವಂತ ಬೇಡ. ಪ್ರಪಂಚ ಅನ್ನೋದು ಸುಳ್ಳಾಗಿದ್ದರೆ, ಅಸತ್ಯ, ಅನ್ರಿಯಲ್, ಪ್ರಪಂಚ ಸುಳ್ಳಾಗಿದ್ದರೆ ಅದನ್ನು ಸೃಷ್ಟಿ ಮಾಡಲಿಕ್ಕೆ ಭಗವಂತ ಬೇಡ. ಸುಳ್ಳನ್ನು ನಾವು ಪ್ರಚಂಡವಾಗಿ ಸೃಷ್ಟಿ ಮಾಡ್ತೇವೆ. ನೀವು ಯಾಕೆ ದೇವರು ಯಾಕೆ ಬೇಕು? ಸುಳ್ಳಾದರೆ ನಾವೇ ಸೃಷ್ಟಿ ಮಾಡ್ಕೋತೇವೆ. ನಮ್ಗೆ ಬೇಕಾದ್ದು ಸುಳ್ಳಿನಲ್ಲಿ ನಮಗಿಂತ ದೇವರು ಎಕ್ಸ್ಪರ್ಟ್ ಆಗೋದು ಸಾಧ್ಯ ಇಲ್ಲ. ಅದು ನಾವು ಮಾಡ್ತೇವೆ, ದೇವರು ಬೇಡ. ನಮಗೆ ಸತ್ಯ ಪ್ರಪಂಚ ಆಗಿದ್ದರೆ ಅದು ಹೇಗೆ ಹುಟ್ಟಿತು ಅನ್ನೋದು ಜಿಜ್ಞಾಸೆ ಬರುತ್ತೆ. ಇಫ್ ವರ್ಲ್ಡ್ ಈಸ್ ಅನ್ರಿಯಲ್, ನಿಮಗೆ ಹೂ ಇಸ್ ದ ಕ್ರಿಯೇಟರ್ ಅನ್ನೋ ಪ್ರಶ್ನೆಯೇ ಬರೋದಿಲ್ಲ. ದರ್ ಇಸ್ ನೋ ಕ್ರಿಯೇಷನ್ ಎಟ್ ಆಲ್. ಕ್ರಿಯೇಷನ್ ಇರೋದ್ರಿಂದ ಮೇಲೆ ಕ್ರಿಯೇಟರ್ ಯಾಕೆ ಬೇಕು? ಅದರಿಂದ ಇದು ಎಂಥದ್ದು ಈ ಸಂಬಂಧ? ಇದು ಸುಳ್ಳಾದರೆ ಇದನ್ನು ಅವನು ಹೇಗೆ ಸೃಷ್ಟಿ ಮಾಡಿದ ಅನ್ನೋದು ಪ್ರಶ್ನೆ ಅಲ್ವ? ಹಾಗಾಗಿ ತುಂಬ ಸಮಸ್ಯೆಗಳಿದೆ. ಪ್ರಕೃತಿಯಿಂದ ಸೃಷ್ಟಿಯಾದ ಜೀವ ಅಂತೀರಿ. ಅದು ಜೀವ ಬ್ರಹ್ಮ ಒಂದೇ ಆಗಿದ್ದರೆ ಅವನ ಅಪ್ಪ ಮಗ ಹೇಗಾದರು ಅವರು? ಇದು ಸುಳ್ಳಾದರೆ ಇದನ್ನು ಅವನು ಹೇಗೆ ಸೃಷ್ಟಿ ಮಾಡಿದ? ಅದರಿಂದ ಪ್ರಕೃತಿ ಮತ್ತು ಭಗವಂತನ ಸೃಷ್ಟಿಸಿದ ಅನ್ನೋದರ ಹಿಂದೆ ಅಂದರೆ ಒಂದು ಫಿಲಸಾಫಿಕಲ್ ಕನ್ಫ್ಯೂಷನ್ಸ್, ಸೈದ್ಧಾಂತಿಕವಾಗಿ ವೇದಾಂತವನ್ನು ಅಧ್ಯಯನ ಮಾಡತಕ್ಕಂಥ ಮಂದಿಗೆ ತುಂಬ ಗೊಂದಲಗಳಿವೆ. ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ತಮಗೆ ತೋಚಿದಾಗಿ ಹೇಳಿದ್ದರಿಂದ. ಯಾರು ಸೃಷ್ಟಿಯನ್ನು ನೋಡಿ ಹೇಳಿದ್ದಲ್ವಲ್ಲ, ಹೀಗಿರಬಹುದು ಅಂದ್ರೆ ಬರೆದರು. ಅವರು ಹೀಗೆ ಇರಬಹುದು ಅಂತ ಹೇಳಿದ್ದಾನೆ, ಹೀಗಿರಬೇಕು ಯಾಕಂದರೆ ನಮ್ಮ ಗುರುಗಳು ಹೇಳಿದ್ರು ಅಂತ ಎಲ್ಲರೂ ಒಪ್ಕೊಂಡ್ರು. ಹಾಗಾಗಿ ಇದು ಕೊನೆಯ ತೀರ್ಮಾನ ಹೇಳಬೇಕಾದವ ಕೃಷ್ಣ ಹೊರತು ಇನ್ಯಾರೂ ಅಲ್ಲ. ಯಾಕಂದ್ರೆ ಸೃಷ್ಟಿ ಮಾಡಿದವ. ಉಳಿದವರು ಹೇಳಿದ್ದು ಹೈಪೋಥೆಟಿಕಲ್. ನಮ್ಮ ಮಾಡರ್ನ್ ಸೈನ್ಸಿನ ಹಾಗೆ ಈ ಉಳಿದ ಫಿಲಾಸಫಿಗಳೆಲ್ಲ ಇಟ್ ಈಸ್ ಬೇಸ್ಡ್ ಆನ್ ಹೈಪೋಥಿಸಿಸ್. ಮಾಡರ್ನ್ ವಿಜ್ಞಾನವು ಕೂಡ ಭ್ರಮೆಯ ಪಂಚಾಂಗದ ಮೇಲೆ ಕಟ್ಟಿದ ಒಂದು ಸೌಧ. ಆ ಮೂಲದ ಪಂಚಾಂಗವೇ ಭ್ರಮೆ, ಕಲ್ಪನೆ ಹೀಗಿರಬಹುದು ಅಂತ. ಆ ಪಂಚಾಂಗ ಕುಸಿದು ಹೋದರೆ ದ ಎಂಟೈರ್ ಕ್ಯಾಸಲ್ ಆಫ್ ಸೈನ್ಸ್ ವಿಲ್ ಕೊಲ್ಯಾಪ್ಸ್. ಹಾಗೆ ವೇದಾಂತವೂ ಆಗುತ್ತೆ. ನೀವು ಹೈಪೋಥಿಸಿಸ್ನೇ ಇಟ್ಟುಕೊಂಡು ವೇದಾಂತ ರಚನೆ ಮಾಡಿದರೆ ಸೃಷ್ಟಿ ಹೇಗಾಯಿತು? ನನ್ನ ಊಹೆಗೆ ತಕ್ಕಂತೆ ನಾನು ಹೇಳೋದು, ನಿಮ್ಮ ಊಹೆಗೆ ತಕ್ಕಂತೆ ನೀವು. ಯಾಕಂದರೆ ಇಬ್ಬರಿಗೂ ಸೃಷ್ಟಿಯಿಂದ ಏನೋ ಗೊತ್ತಿಲ್ಲ. ನಮ್ಮ ತಲೆಗೆ ತೋಚಿದ್ದೇ ಸೃಷ್ಟಿಯಾದರೆ ಅದು ಬಿದ್ದು ಹೋಗುತ್ತೆ, ಅದು ನಿಲ್ಲೋಲ್ಲ. ಅದರಿಂದ ನಮಗೆ ಸೃಷ್ಟವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿದವನು. ಈ ಸೃಷ್ಟಿಯ ಸಂಬಂಧ ಉಂಟಲ್ಲ, ಅದು ನಮಗೆ ಅಥೆಂಟಿಕ್ ಆಗಬೇಕು ಅಂತ ಕೃಷ್ಣ ಹೇಳ್ತಾ ಇರೋದು. ಇಲ್ಲ ನಾವು ಇನ್ನು ಯಾರು ಹೇಳಿದ್ರು ನಂಬಲಿಕ್ಕಾಗೋಲ್ಲ. ನೀವು ನೋಡಿದ್ದೀರಾ ಅಂತ ಕೇಳ್ತಾವಂತೆ. ಸೃಷ್ಟಿ ಹೀಗೆ ಯಾಕೆ ನೀವು ನೋಡಿದ್ದೀರಾ ಅಂತ ಕೇಳ್ಬೋದು. ನಾವು ನೋಡಿದ್ದೆಪ್ಪ, ನೀವು ನೋಡಿದ್ದೀರಿ ಮರ್ತೋಯ್ತಾ ಅಂತ ಕೇಳಬೇಕು. ಯಾಕೆಂದರೆ ಆವಾಗಲೂ ಇದ್ದೇವು ಕೇಳ್ಬೋದು. ಅಷ್ಟು ಧೈರ್ಯ ಇರಲ್ಲ ಜನಕ್ಕೆ. ನಾನು ನೋಡಿದ್ದೇನೆ, ನೆನಪಿದೆ, ನೀವು ನೋಡಿದ್ದು ನೆನಪಿಲ್ವ ನಿಮಗೆ ಅಂತ ಕೇಳ್ಬೋದು. ಒಂದು ಸರ್ತಿ ಇಲ್ಲಿ ಒಬ್ಬರು ಯಾವುದೋ ಒಂದು ಮಹಾಭಾರತ ಬಗ್ಗೆ ಮಾತಾಡೋದಕ್ಕೆ ಕರೆದಿದ್ರು. ಆವಾಗ ಅವರು ಇಂಟ್ರೊಡ್ಯೂಸ್ ಮಾಡೋರು ಬಹಳ ಬುದ್ಧಿವಂತಿಕೆಯಿಂದ ಪರಿಚಯ ಭಾಷಣ ಮಾಡೋದು ಅಂತ ತಿಳ್ಕೊಂಡು ಹೇಳಿದರು. ಅವರು ಬನ್ನಂಜಿಯವರು ಮಹಾಭಾರತದ ಘಟನೆಗಳನ್ನು ಹೇಳುವಾಗ ಅದು ನಡೆದಾಗ ಅವರು ಇದ್ರೋ ಅನ್ನಿಸುತ್ತೆ ಅಂದರು. ನಾನಂದು ಇರಲಿಲ್ಲ, ನಿಮಗೆ ಯಾರು ಹೇಳಿದ್ದು? ನಿಮ್ಗೆ ಯಾವಾಗ ಕನಸಿಬಿತ್ತು? ನೀವು ಈ ತೀರ್ಮಾನ ಹೇಗೆ ಮಾಡಿದಿರಿ? ನಿಮ್ಮದು ತಪ್ಪಿದು ಕನ್ಕ್ಲೂಷನ್ನು. ಇದ್ರೋ ಅಲ್ಲ, ಇದ್ದರು, ಖಂಡಿತವಾಗಿದ್ದರು. ನೀವು ಇದ್ರೋ ಅಂತ ಅನ್ನೋದು ನೀವು ಭಾಷಾದೋಷ, ಅದು ತಪ್ಪು ಹೇಳಿದ್ರಿ ಅಂತ ಹೇಳಿದೆ. ಹಾಗೆ ನಮಗೆ ಕೆಲವು ಸಂಗತಿಗಳು ನಾವು ಇದ್ದೆವು, ನಾವು ನೋಡಿದ್ದೆವು ಕೂಡ, ಈಗ ನೆನಪಿರೋಲ್ಲ, ಅದು ಬೇರೆ ವಿಷಯ. ಆದರೆ ಅದು ಎಲ್ಲ
ಮುಖ್ಯ ಏನು ಅಂದರೆ ಸೃಷ್ಟಿ ಮಾಡಿದವನೇ ಹೇಳಿದಾಗ ಅಥೆಂಟಿಕ್ ಅದು. ನಮಗೆ ಗೀತೆ ಅಥೆಂಟಿಕ್ ಆಗೋದು ಅವನ ನಾನು ಅಹಂ ಸರ್ವಸ್ಯ ಪ್ರಭವ, ಐ ಆಮ್ ದ ಕ್ರಿಯೇಟರ್ ಆಫ್ ಎಂಟೈರ್ ಯೂನಿವರ್ಸ್ ಅಂತ ಡಿಕ್ಲೇರ್ ಮಾಡಿ ಹೇಗೆ ಸೃಷ್ಟಿ ಆಯಿತು ಅಂತ ಹೇಳ್ತಾನೆ. ಅದು ಮುಖ್ಯ ಆಗತ್ತೆ. ಯಾರೂ ಆ ರೀತಿ ಹೇಳೋಲ್ಲ, ನಾನೇ ಮಾಡಿದ್ದು ಹೀಗಿದೆ ಅಂತ ಹೇಳಲಿಲ್ಲ, ಕೃಷ್ಣ ಅದನ್ನು ಹೇಳಿದ. ಹಾಗಾಗಿ ಈ ಪ್ರಪಂಚ ಇದನ್ನು ಸೃಷ್ಟಿ ಮಾಡತಕ್ಕ ಭಗವಂತ. ಅದಕ್ಕೆ ಹೆಣ್ಣು ಗಂಡು ಬೇಕೋ ಈ ಸೃಷ್ಟಿಗೆ, ಅಥವಾ ಒಬ್ಬ ತಂದೆ ಅಂತ ಬೇಕೋ, ಒಬ್ಬ ಕುಂಬಾರ ಬೇಕೋ? ನೀವು ಭ್ರಮೆಯಿಂದ ಒಂದು ಎಲ್ಲೋ ದೂರದಲ್ಲಿ ನಿಮ್ಮ ಕಣ್ಣಿನ ದೋಷದಿಂದ ಒಂದು ಮಡಕೆ ಹಾಗೆ ಕಂಡ್ರೆ ಅದನ್ನು ಮಾಡುವ ಕುಂಬಾರ ಯಾಕೆ ಬೇಕ್ರಿ? ಅದು ನಿಮ್ಮ ಕಣ್ಣಿನ ದೋಷದಿಂದ ಆ ಕುಂಬಾರನನ್ನು ಸೃಷ್ಟಿ ಮಾಡಿಕೊಳ್ಳಿ ಅಷ್ಟೇ, ಬೇಕಾಗಿ ನಿಜವಾದ ಕುಂಬಾರ ಏನು ಬೇಡ. ಸುಳ್ಳು ಮಡಕೆಯನ್ನು ಸೃಷ್ಟಿ ಮಾಡಲಿಕ್ಕೆ ಒಬ್ಬ ಕುಂಬಾರ ಬೇಡ. ಹಾಗಾಗಿ ಸುಳ್ಳು ಪ್ರಪಂಚವನ್ನು ಸೃಷ್ಟಿ ಮಾಡಲಿಕ್ಕೆ ಒಬ್ಬ ದೇವರು ಬೇಡ. ಅಂದರೆ ಪ್ರಪಂಚ ಸುಳ್ಳು ಅನ್ನೋದು ಇದು ಒಂದು ರೀತಿಯಿಂದ ಎಥಿಯಿಸಮ್ ಆಯಿತು. ನೀವು ಮತ್ತು ದೇವರ ಅಗತ್ಯ ಇಲ್ಲ. ಈ ಪ್ರಪಂಚ ಸುಳ್ಳಾದರೆ ನಿಮಗೆ ಖಂಡಿತವಾಗಿ ದೇವರ ಅಗತ್ಯ ಇಲ್ಲ. ಆದ್ದರಿಂದ ಈ ಪ್ರಪಂಚ, ಇದರ ನಿಲುವು ಏನು, ಇದರ ನೆಲೆ ಏನು, ಇದರ ಸೃಷ್ಟಿ ಅಂದರೆ ಏನು, ಸೃಷ್ಟಾರು ಯಾರು, ಇಷ್ಟು ವಿಷಯ ನಮಗೆ ಅಥೆಂಟಿಕ್ ಆಗಿ ಹೇಳಬೇಕು ಅಂತ ಕೃಷ್ಣ ಮುಂದೆ ಹೊರಡು. ಅದನ್ನೇ ಮೊದಲು ಅದನ್ನು ಮತ್ತೆ ಹೇಳುವ ಮುಂಚೆ ಏವಂ ಇತಿ ಕ್ಷೇತ್ರಂ ಜ್ಞಾನಂ ಜ್ಞೇಯಂ, ತಿಳಿಯಬೇಕಾದ್ದು ಕ್ಷೇತ್ರ ಮತ್ತು ಭಗವಂತ, ಅದು ಎರಡನ್ನೂ ಹೇಳಿದೆ. ಆದರೆ ಅದರ ವಿವರಣೆ ಬೇಕೀಗ. ಯಾಕೆಂದರೆ ಅವನು ಹೇಳ್ತಾನೆ, ಮದ್ಭಕ್ತ ಏತದ್ ವಿಜ್ಞಾಯ ಮದ್ಭಾವಾಯ ಉಪಪದ್ಯತೆ ಅಂತ. ಮದ್ಭಕ್ತ ಏತದ್, ಇದನ್ನು ತಿಳ್ಕೊಂಡ್ರೆ ಸೃಷ್ಟಿಯಾದ ಪ್ರಪಂಚದ ಸೃಷ್ಟಿಯ ಬಗೆ ಸೃಷ್ಟಾರನಾದ ಭಗವಂತ, ಇಷ್ಟು ತಿಳ್ಕೊಂಡ್ರೆ ಆಮೇಲೆ ತಿಳ್ಕೊಳ್ಬೇಕಾದ ಏನೂ ಉಳಿದಿಲ್ಲ. ಆದರೆ ಬರೀ ತಿಳ್ಕೊಳ್ಳೋದಲ್ಲ, ಒಂದು ವಿಶೇಷಣ ಹಾಕ್ತಾನೆ ಕೃಷ್ಣ, ಮದ್ಭಕ್ತ ಏತದ್ ವಿಜ್ಞಾಯ ಅಂತ. ನಿನಗೆ ಇದನ್ನು ನಂಬಿಕೆ ಇರಬೇಕು, ನಂಬಿಕೆ ಇದ್ದು ತಿಳ್ಕೋಬೇಕು. ತಿಳಿಯುವುದು ಅಂದರೆ ನಂಬುವುದು ಒಂದೇ ಆಗಬೇಕು. ಏನೋ ಅಲ್ಲಿ ಹೇಳಿದಾರಪ್ಪ ನನಗೊತ್ತಿಲ್ಲ, ಉಂಟೋ ಇಲ್ಲೋ ಅಂತ ನನಗೇನು ಗೊತ್ತು, ಅದು ಜ್ಞಾನ ಅಲ್ಲ. ಅದನ್ನು ನಂಬುವುದು ಜ್ಞಾನ. ಜ್ಞಾನದ ನಂಬಿಕೆ ಮುಖ್ಯ ಆಗತ್ತೆ. ಬರೀ ನಂಬಿಕೆ ಅನ್ನೋದು ಅದು ಹೈಪೋಥೆಟಿಕಲ್ ಆಯಿತು. ಮತ್ತೆ ಅದು ಹೈಪೋಥೆಟಿಕಲ್ ಆಗೋದು ಅಷ್ಟೇ ಅಲ್ಲ, ಅದು ನಮಗೆ ನಂಬಿಕೆ ಇಲ್ಲ ಅಂತಂದರೆ ಅದು ಸುಳ್ಳು ಇರ್ಬೋದು, ಸತ್ಯ ಇರ್ಬೋದು, ಅದು ಗೊತ್ತಿಲ್ಲ. ನಾವು ಸುಮ್ಮನೆ ಸ್ಟೇಟ್ಮೆಂಟ್ ಅಷ್ಟೇ, ಅದು ಉಪಯೋಗ ಇಲ್ಲ. ನೀನು ಏನನ್ನು ಹೇಳ್ತೀಯೋ ಅದನ್ನು ನೀನು ನಂಬಬೇಕು. ನಂಬದೇ ಹೇಳಿದರೆ ಅದು ಸಮಾಜಕ್ಕೆ ಮಾಡೋ ವಂಚನೆ. ಅದು ನಾನು ನಂಬೋಲ್ಲ, ಆದರೆ ಹಾಗೆ ಹೇಳಬೇಕು ಅಂತ ಹೇಳಿದ್ದಾರೆ, ಹೇಳ್ತೇನೆ ಅಂದರೆ ಏನಾಯಿತು? ಅದು ಒಂಥರ ವಂಚನೆ ಆಯಿತು. ಭಗವಂತನನ್ನು ಮತ್ತು ಪ್ರಪಂಚವನ್ನು ಏನು ತಿಳ್ಕೊಂಡಿದ್ದಿ ನೀನು, ಅದನ್ನು ನಂಬಿ ತಿಳ್ಕೊಬೇಕು. ಅದೇ ಇದನ್ನು ಉಪನಿಷತ್ತು ಹೇಳೋದೇ ಅಲ್ವ, ಇದೇವ ವಿದ್ಯೆಯ ಕರೋತಿ ಶ್ರದ್ಧೆಯ. ತಿಳ್ಕೊಳ್ಬೇಕು, ತಿಳ್ಕೊಂಡದ್ದು ನಂಬಿಕೆ. ಅದು ನಂಬುವಾಗ ನಮಗೆ ಕನ್ವಿಕ್ಷನ್ ಇದೆ ಅಂತ. ನಮಗೆ ಯಾವುದು ಕನ್ವಿಕ್ಷನ್ ಇದೆ ಅದನ್ನು ನಾವು ಇನ್ನೊಬ್ಬರಿಗೆ ಕನ್ವಿನ್ಸ್ ಮಾಡಬಹುದು. ನಮಗೆ ಕನ್ವಿಕ್ಷನ್ ಇಲ್ಲದೇ ಇದ್ದರೆ ಅದನ್ನು ಕೇಳುವವರಿಗೆ ಕನ್ವಿನ್ಸ್ ಆಗೋಲ್ಲ. ಏನೋ ಅವರು ಆಗ ಏನೋ ಹೇಳಿದ್ರಪ್ಪ, ಒಳ್ಳೆ ಭಾರಿ 1.5 ತಾಸು ಕೊರೆದ್ರು ಎಂಥದ್ದೊಂದು ಗೊತ್ತಾಗಿಲ್ಲ ಅಂತ ಅಷ್ಟೇ ಆಗೋದು. ಅದರಿಂದ ನಮಗೆ ಕನ್ವಿಕ್ಷನ್ ಇಲ್ಲದೇ ಇದ್ದರೆ ಕೇಳುವವರಿಗೆ ಕನ್ವಿನ್ಸ್ ಆಗೋದು ಸಾಧ್ಯವಿಲ್ಲ. ಅಂದರೆ ಅದರಲ್ಲಿ ನಂಬಿಕೆ ಬೇಕು. ಎರಡು, ಪ್ರಪಂಚದಲ್ಲೂ ನಂಬಿಕೆ ಬೇಕು, ಭಗವಂತನಲ್ಲೂ ನಂಬಿಕೆ ಬೇಕು. ಅದನ್ನೇ ಮದ್ಭಕ್ತ ಏತದ್ವಿಜ್ಞಾಯ ಅಂದರೆ ಬಹಳ ಮುಖ್ಯವಾದ ಸಂಗತಿ. ಅಂದರೆ ಬರೀ ಜ್ಞಾನದಿಂದ ಮುಕ್ತಿ ಸಿಗೋಲ್ಲ ಅನ್ನೋದನ್ನು ಕೃಷ್ಣ ಇಲ್ಲಿ ಒತ್ತು ಹೇಳ್ತಾ ಇದ್ದಾನೆ. ವಿಜ್ಞಾಯ ಮದ್ಭಾವಾಯ ಉಪಪದ್ಯತೆ ಅಂತ. ಬರೀ ಸ್ಕಾಲರ್ಶಿಪ್ನಿಂದ, ಪಾಂಡಿತ್ಯದಿಂದ ಮೋಕ್ಷ ಸಿಗೋದಿಲ್ಲ. ಯಾಕೆಂದರೆ ಪಾಂಡಿತ್ಯ ಬಂದರೆ ಅಹಂಕಾರ ಬಂದುಬಿಡುತ್ತೆ. ಅಹಂಕಾರದಿಂದ ಮೋಕ್ಷ ಸಿಗಬೇಕಲ್ಲ ಮೊದಲು, ಅದೇ ಸಿಗೋಲ್ಲ. ಅದಕ್ಕೆ ನೀನು ಜ್ಞಾನದ ಜೊತೆಗೆ ಮದ್ಭಕ್ತ, ನನ್ನ ಮೇಲೆ ನಿನಗೆ ಭಕ್ತಿ ಇರುವುದಾದರೆ ಈ ಅರ್ಥ ಆಗತ್ತೆ, ಮೋಕ್ಷ ಸಿಗುತ್ತೆ. ಅದನ್ನ ಜ್ಞಾನ ಭಕ್ತಿ ಎರಡೂ ಒಟ್ಟಿಗೆ ಸೇರಿದಾಗ ಮಾತ್ರ ಮೋಕ್ಷ ಅಂತ. ಅದನ್ನ ಭಕ್ತಿ ಅಂದರೆ ಯಾಕೆಂದರೆ ಭಕ್ತಿಯಾತು ಅನನ್ಯಯ ಶಕ್ಯ ಅಂತ ಒಂದು ಕಡೆ ಹೇಳ್ತಾನೆ, ಜ್ಞಾನೇನೈವ ಪರಂ ಪದಂ ಅಂತ ಒಂದು ಕಡೆ ಹೇಳ್ತಾನೆ. ಜ್ಞಾನದಿಂದಲೇ ಮೋಕ್ಷ ಅಂತ, ಭಕ್ತಿಯಿಂದಲೇ ಮೋಕ್ಷ ಅಂತ ಎರಡು ಮಾತುಂಟು. ಅದಕ್ಕೆ ಕೃಷ್ಣ ಇಲ್ಲಿ ಸಮನ್ವಯ ಮಾಡಿದ ಮದ್ಭಕ್ತ ಏತದ್ ವಿಜ್ಞಾಯ ಅಂತ. ಎರಡೂ ಅದರಿಂದಲೇ ಮೋಕ್ಷ ಆಗೋದು ಅಂತ ಹೇಳಿದರೆ ಅದರಿಂದಲೇ ಹೌದು, ಯಾಕೆಂದರೆ ಭಕ್ತಿ ಇಲ್ಲದೆ ಮೋಕ್ಷ ಇಲ್ಲ. ಜ್ಞಾನದಿಂದಲೇ ಮೋಕ್ಷ ಅನ್ನೋದು ಹೌದು, ಯಾಕೆಂದರೆ ಜ್ಞಾನ ಇಲ್ಲದೆ ಮೋಕ್ಷ ಇಲ್ಲ. ಆದರೆ ಏನಾಯಿತು? ಜ್ಞಾನ ಭಕ್ತಿಗಳಿಂದ ಮೋಕ್ಷ ಅಂತ ಆಯಿತೋ ಇಲ್ವೋ ಅಷ್ಟೇ. ಅದರಿಂದ ಮದ್ಭಕ್ತ ಏತದ್ ವಿಜ್ಞಾಯ, ನನ್ನಲ್ಲಿ ಭಕ್ತಿ ಇದ್ದು ನನ್ನ ಮೇಲೆ ಅಪಾರವಾದ ನಂಬಿಕೆ ನಿನಗಿದ್ದು ನೀನು ಇದನ್ನು ತಿಳ್ಕೊಂಡ್ರೆ ಅದರಿಂದ ಏನಾಗುತ್ತೆ? ಮದ್ಭಾವಾಯ ಉಪಪದ್ಯತೆ. ನೀನು ಮದ್ಭಾವಾಯ, ಇದು ಮತ್ತೆ ಗೊಂದಲ ಹುಟ್ಟಿಸುವ ಶಬ್ದ. ನೀನು ಇದನ್ನು ತಿಳ್ಕೊಂಡ್ರೆ ನನ್ನ ಭಕ್ತನಾಗ್ತೀಯ, ಮತ್ತೆ ಏನಾಗ್ತೀಯ? ನನ್ನ ಭಕ್ತನಾಗಿ ಕೊನೆಗೆ ನಾನೇ ಆಗಿಬಿಡ್ತೀಯ. ಮದ್ಭಾವ
ನೀನು ಮೊದಲು ನನ್ನ ಭಕ್ತನಾಗು, ಯಾಕೆಂದರೆ ಮತ್ತೆ ನಾನೇ ಆಗು. ಹೀಗೆಲ್ಲಾದರೂ ಉಂಟಾ ಕ್ರಮ? ನೀವು ಸೈಕಾಲಜಿ ಸ್ಟಡಿ ಮಾಡಿರಿ ಅಥವಾ ಯಾವುದೇ ಸೈನ್ಸ್ ಅಧ್ಯಯನ ಮಾಡಿದವರಿಗೆ ಈ ಮಾತು ಅರ್ಥ ಆಗತ್ತಾ? ಮದ್ಭಾವ ಅಂದರೆ ಮೊದಲು ನೀನು ಭಕ್ತಿ ಮಾಡು, ಮಾಡ್ತಾ 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 ನಾನೇ ನೀನು ಅಂತ ಗೊತ್ತಾಗುತ್ತೆ ಅಂತ. ಅದು ಹೇಗಿದೆ ಗೊತ್ತಾಗೋದು? ಮನಸ್ಸಿನ ಸ್ವಲ್ಪ ಸೈಕಾಲಜಿ, ಸ್ವಲ್ಪ ಲಿಟ್ಲ್ ಎಲಿಮೆಂಟ್ರಿ ಸೈಕಾಲಜಿ ಗೊತ್ತಿದ್ದವ್ರ ಹತ್ರ ಕೇಳ್ರಿ. ಮನಸ್ಸಿನ ಅಭ್ಯಾಸ ಏನು ಗೊತ್ತಾ? ನೀನು ಏನನ್ನು ಮನಸ್ಸಿಗೆ ಫೀಡ್ ಮಾಡಿದೆಯೋ ಅದನ್ನೇ ಅದು ನಂಬಿಕೊಂಡು ಹೋಗೋದು. ಅದು ಚೇಂಜ್ ಆಗೋದಿಲ್ಲ. ಅದು ನೀವು ಮತ್ತೆ ಚೇಂಜ್ ಮಾಡಿದರೆ ಆಗೋದಿಲ್ಲ. ಇದು ಹೇಗೆ ಅಂದರೆ, ಇದು ಹೇಗೆ ಹೇಳಿದಾಗತ್ತೆ ಗೊತ್ತುಂಟಾ? ನೀನು ಮೊದಲು ವೆಸ್ಟರ್ನ್ ಮ್ಯೂಸಿಕ್ಕನ್ನು ಅಭ್ಯಾಸ ಮಾಡು, ಅದನ್ನು ನಂಬು, ಅದನ್ನು ಪ್ರೀತಿಸು, ಕೊನೆಗೆ ಕರ್ನಾಟಕ ಸಂಗೀತ ಒಳ್ಳೆಯದನ್ನು ಗೊತ್ತಾಗುತ್ತೆ ಅಂತ ಹೇಳಿದಾಗ ಆಯ್ತು. ಅದನ್ನೇ ಕಿವಿಯಲ್ಲಿ ಕೇಳಿದರೆ ನಿಮಗೆಂದೂ ಕರ್ನಾಟಕ ಸಂಗೀತ ಇಷ್ಟ ಆಗೋಲ್ಲ. ಅದು ಯಾವುದನ್ನು ಮನಸ್ಸಿಗೆ ಫೀಡ್ ಮಾಡ್ತೇವೆ ಅದನ್ನೇ ಗಟ್ಟಿ ಹಿಡ್ಕೊಳ್ಳೋದು ಅದರ ಸ್ವಭಾವ. ಸ್ವಲ್ಪ ಸೈಕಾಲಜಿ ಗೊತ್ತಿದ್ದವ್ರು ಹೀಗೆ ಮಾತಾಡೋಲ್ಲ. ಇದು ಸೋ ಚೈಲ್ಡಿಶ್. ನೀನು ಮೊದಲು ನನ್ನನ್ನು ಭಕ್ತಿ ಮಾಡು, ಭಕ್ತಿ ಮಾಡ್ತಾ 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 ಕಡೆ ಒಂದು ದಿವಸ ನಾನೇ ನೀನೊಂದು ಗೊತ್ತಾಗ್ಬಿಡುತ್ತೆ. ಅದು ಗೊತ್ತಾಗಲು ಸಾಧ್ಯವೇ ಇಲ್ಲ. ಅದು ಪ್ರಾರಂಭದಿಂದ ಹಾಗೆ ತಲೆ ತುಂಬಬೇಕು, ನೀನೇ ದೇವರು, ನೀನೇ ದೇವರು, ನೀನೇ ದೇವರು. ಕಡೆ ಹೌದು ಅಂತ ಕಾಣುತ್ತೆ. ಭಕ್ತಿ ಮಾಡಿದರೆ ಅಯ್ಯೋ ನಾನು ಅವನು ಭಕ್ತಿ ಮಾಡಿದ್ದೇನೆ, ನನಗಿಂತ ದೊಡ್ಡವನವ, ಅವನೇ ಹಾಗೆ ನಾನಾಗೋದು ಅಂತ ಜಾರಿ ಬಿಡ್ತದೆ. ಸಾಧ್ಯ ಮನಸ್ಸು ಹಾಗೆ ತಿದ್ದಿ ಬೇರೊಂದು ರೀತಿಯ ತೀರ್ಮಾನಕ್ಕೆ ಬರುವುದು ಸಾಧ್ಯ ಇಲ್ಲ. ಇದು ಸೈಕಾಲಜಿ ಗೊತ್ತಿದ್ದವರು ಯಾರೂ ಹೀಗೆ ಮಾತನಾಡುವುದಿಲ್ಲ. ಆದ್ದರಿಂದ ಕೃಷ್ಣ ಹೇಳಿದ, ಇಲ್ಲಿ ಮದ್ಭಕ್ತ ಅಂತ ಹೇಳಿ ನನ್ನಲ್ಲಿ ಭಕ್ತಿ ಮಾಡು, ಆಮೇಲೆ ನಾನೇ ಆಗ್ತೀಯ ಅಂತ ಇಷ್ಟು ಪೆದ್ದು ಹೇಳಿಕೆಯನ್ನು ಕೃಷ್ಣ ಕೊಡೋದು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅವನು ಮದ್ಭಕ್ತ ಅಂತ ಮೊದಲು ಕೊಟ್ಟ, ಆಮೇಲೆ ಮದ್ಭಾವ ಅಂತ. ನನ್ನನ್ನು ಭಕ್ತಿ ಮಾಡಿದರೆ ನಿನಗೆ ಮದ್ಭಾವ ಸಿಗುತ್ತೆ ಅಂತ. ಮದ್ಭಾವ ಅಂತಂದರೆ ಏನು ಗೊತ್ತಾ? ಅದಕ್ಕೆ ಅನೇಕ ಅರ್ಥ ಇದೆ. ಮದ್ಭಾವ ಅಂದರೆ ನಾನೇ ಆಗುವುದು, ಮಮ ಭಾವ ಅಷ್ಟೇ ಅಲ್ಲ, ಮಮ ಭಾವ ಅಲ್ಲ, ಮತ್ತು ಮಯಿ ಭಾವ ಅಂತ ಕೂಡ ಆಗ್ಬೋದಲ್ವ. ಮಯಿ ಭಾವ ನಿನ್ನ ಇರೋದು ಎಲ್ಲಿ ಆಗುತ್ತೆ? ಮದ್ಭಾವಾಯ, ನನ್ನಲ್ಲೇ ಇದ್ಬಿಡ್ತೀಯ. ಆಮೇಲೆ ಮತ್ತೆ ನೀನು ಪ್ರಪಂಚಕ್ಕೆ ಹೋಗಿ ಒದ್ದಾಡುವುದಿಲ್ಲ ಅಷ್ಟೇ. ನನ್ನಲ್ಲಿ ನೀನು ಭಕ್ತಿ ಮಾಡಿದರೆ ಮದ್ಭಾವಾಯ, ಅಥವಾ ಮಧ್ವದ್ಭಾವ ಮದ್ಭಾವ, ನೀನು ನನ್ನಂತೆ ಜ್ಞಾನಾನಂದಮಯನಾಗಿಬಿಡ್ತೀಯ. ಈ ಪ್ರಾಪಂಚಿಕವಾಗಿರತಕ್ಕಂಥ ಬೇಲಿಯನ್ನು ಹರಕೊಂಡು ನನ್ನಂತೆ ಜ್ಞಾನಾನಂದಮಯನಾಗ್ತೀಯ. ಎಷ್ಟು ಬೇಕಾದರೆ ಅರ್ಥವನ್ನು ಅದರಿಂದ ನಾವು ಹೊರಡಿಸ್ಬೋದು. ನಾನೇ ಆಗ್ತೀಯ ಅನ್ನೋ ಒಂದು ಅರ್ಥ ಅಲ್ಲ. ಯಾಕೆಂದರೆ ಮದ್ಭಕ್ತ ಅಂತ ಹೇಳಿದ್ದರಿಂದಲೇ ಪ್ರಾಯ ಆ ವಿಶೇಷಣ ಮೊದಲು ಕೃಷ್ಣ ಹಾಕಿದ್ದೇ ನನ್ನ ಭಕ್ತ, ಅವ್ನು ನಾನೇ ಆಗೋದು ಹೇಗೆ? ಸ್ವಲ್ಪ ಕಾಮನ್ ಸೆನ್ಸ್ ಇದ್ದರೆ ಆಗಲಿಕ್ಕೆ ಆಗೋಲ್ಲ. ಆದ್ದರಿಂದ ಈ ಒಂದು ಶಬ್ದ ಹಾಕಿದರೆ ಭ್ರಮೆ ಹೋದೀತು ಅಂತ ಕೃಷ್ಣ ನಿರೀಕ್ಷೆ ಮಾಡಿದ. ಆದರೆ ಕೃಷ್ಣನಕ್ಕಿಂತಲೂ ನಮ್ಮ ಭ್ರಮೆ ದೊಡ್ಡದು. ಕೃಷ್ಣನ ಎಷ್ಟು ದೊಡ್ಡವನು, ಅದಕ್ಕಿಂತ ದೊಡ್ಡ ಭ್ರಮೆಯಲ್ಲಿ ಇರುವವರು ನಾವು. ನಮಗೆ ಏನು ಮಾಡಿದರೂ ಭ್ರಮೆ ಹೋಗೋಲ್ಲ, ಅದೆಲ್ಲ ಕೂತು ಬಿಡ್ತೇವೆ ನಾವು. ನಮಗೆ ಕೃಷ್ಣನಿಗಿಂತಲೂ ನಮ್ಮ ಭ್ರಮೆಯೇ ಮುಖ್ಯವಾಗುತ್ತೆ. ಯಾಕೆಂದರೆ ನಮಗೆ ಕೃಷ್ಣ ಇನ್ನೂ ಆತ್ಮೀಯ ಆಗಲಿಲ್ಲ, ಈ ಭ್ರಮೆ ಆತ್ಮೀಯವಾಗಿ ಬಿಟ್ಟಿದೆ. ಅದನ್ನು ನಾವು ಹೊದ್ದು ಹಾಸಿ ಮಲಗಿಬಿಟ್ಟಿದ್ದೇವೆ. ಅದನ್ನು ಆ ಹೊದಿಕೆ ತೆಗೆಯೋದೇ ಆಗೋಲ್ಲ. ತೆಗೆದರೆ ಅಲ್ವ ಕೃಷ್ಣನ ನೆನಪಾಗೋದು. ನಮ್ಮ ಕೃಷ್ಣನಿಗಿಂತ ನಮ್ಮ ಎಲ್ಲ ಭ್ರಮೆಗಳು, ನಮ್ಮ ಇಲ್ಯೂಷನ್ಸು, ನಮ್ಮ ಕನ್ಫ್ಯೂಷನ್ಸು ನಮ್ಮ ಬಂಧುಗಳಾಗಿಬಿಟ್ಟಿದ್ದಾವೆ. ಕೃಷ್ಣ ಅಷ್ಟು ಹತ್ತಿರದ ಬಂಧು ಆಗಲೇ ಇಲ್ಲ ನಮಗೆ. ಹಾಗಾಗಿ ಕೃಷ್ಣ ಹೇಳ್ತಾನೆ, ಮೊದಲು ನನ್ನ ಭಕ್ತನಾಗು, ಆಮೇಲೆ ಇದು ಅರ್ಥ ಆಗುತ್ತೆ. ಅಲ್ಲಿ ತನಕ ಅರ್ಥ ಆಗೋಲ್ಲ. ಸತ್ಯವನ್ನು ಭಕ್ತನಾಗುವುದಂದರೆ ಅವನು ಸತ್ಯವನ್ನು ಹೇಳುವವನ ಮೇಲೆ ನಿಮಗೆ ಅಖಂಡವಾದ ನಂಬಿಕೆ ಇರಬೇಕು. ನಿಮಗೆ ಇದು ಅದಕ್ಕೆ ಹೇಳೋದು, ಗುರು ಹೇಳಿದ್ದನ್ನು ಪ್ರಶ್ನೆ ಮಾಡಬಾರದು, ಕಣ್ಮುಚ್ಚಿ ಒಪ್ಕೋಬೇಕು ಅಂತ ಹಿಂದಿನವರು ಹೇಳ್ತಿದ್ರು. ಅದು ಒಂದು ರೀತಿಯ ಗುಲಾಮಗಿರಿ ಅಲ್ಲ. ನಿಮಗೆ ಒಂದು ದೃಷ್ಟಾಂತ ಹೇಳ್ತೇನೆ ನಾನು. ಸ್ವಾಮಿ ರಾಮ್ ಅಂತ 20ನೇ ಮೊನ್ನೆ ತನಕ ಇದ್ದರು. ಬಹಳ ದೊಡ್ಡ ಯೋಗಿ ಅವರು, ದೊಡ್ಡ ಸಾಧಕ. ಅವ್ರ ಕಥೆ ಮೊನ್ನೆ ಹೇಳಿದ್ನಲ್ಲ, ಅವರು ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಗ್ರ್ಯಾಜುಯೇಟ್ ಆಗಿ ಸಿಲ್ಕಿನ ಅಂಗಿ ಹಾಕ್ಕೊಂಡು ಹೋಗಿ ಸಂಪತ್ತು ಬೇಕೋ ವೈರಾಗ್ಯ ಬೇಕೋ ತೀರ್ಮಾನ ಮಾಡುವಂಥ ಅವ್ರ ಹತ್ರ ಹೇಳಿದ್ರು. ಬಹಳ ಅವರು ತುಂಬ ಅವರ ಗುರುವಿನ ಜೊತೆಗೆ ಅವರ ಗುರು ಸಂಚಾರ ಮಾಡಿಸಿ ಕರ್ಕೊಂಡು ಕರ್ನಾಟಕಕ್ಕೆ ಅನೇಕ ಬಾರಿ ಕರ್ಕೊಂಡು ಬಂದಿದ್ದರು ಅವರನ್ನು, ಅವರ ಗುರುಗಳು. ಒಮ್ಮೆ ಮಳೆಗಾಲದಲ್ಲಿ ಹರಿಹರಕ್ಕೆ ಕರ್ಕೊಂಡು ಹೋಗಿದ್ದರು. ಅವರಿಗೆ ದೀಕ್ಷೆ ಸಿಕ್ಕಿದ್ದು ಕರ್ನಾಟಕದಲ್ಲಿ ಸ್ವಾಮಿ ರಾಮ್ಗೆ. ಹರಿಹರಕ್ಕೆ ಕರ್ಕೊಂಡು ಹೋಗಿದ್ದರು. ಹರಿಹರದ ಹತ್ತಿರ ನದಿ ಹರಿತಾ ಇದ್ದಾರೆ, ದೇವಾಲಯದ ಪಕ್ಕದಲ್ಲಿ. ಹುಚ್ಚು ಹೊಳೆ ಬಂದು ದೇವಾಲಯದ ಪ್ರಾಂಗಣಕ್ಕೂ ಬಂದುಬಿಟ್ಟಿದೆ ನೀರು. ಅಂಥ ನೆರೆ ನೀರು, ಇಡೀ ನದಿಯಲ್ಲಿ ಹುಚ್ಚು ಪ್ರವಾಹ. ಅದು ನೀರು ದೇವಾಲಯದ ಪ್ರಾಂಗಣ ತನಕ ಬಂದಿದೆ. ಅದನ್ನು ಕೊಚ್ಚಿಕೊಂಡು ಹೋಗ್ತಾ ಇದೆ, ಆದರೆ ಈಜುವುದೇ ಸಾಧ್ಯ ಇಲ್ಲ. ನೋಡಿ, ಇದು ಗುರು. ಆವಾಗ ರಾಮ್ ಅವರ ಶಿಷ್ಯರನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ಗುರುಗಳು. ಅದರಲ್ಲಿ ರಾಮ್ ಒಬ್ಬರು. ಇವರೆಲ್ಲರ ಹತ್ರ ಹೇಳಿದ್ರಂತೆ, ಏನು ಅಂದರೆ, ನಾನು ಅಂತರಂಗ ಸಾಧನೆಯ ಗುಟ್ಟನ್ನು ನಿಮಗೆ ಬಿಟ್ಟುಕೊಡ್ತೇನೆ. ಯಾವಾಗ ಅಂದರೆ, ಈ ನೀರಿನಿಗೆ ಧುಮುಕಿ ಈಜಿ ಆಚೆ ದಡದಲ್ಲಿ ಮೇಲೆ ಬಂದವರಿಗೆ.
ಯಾರಿಗೆ ಧೈರ್ಯ ಇದೆ ಹಾರ್ರಿ, ಅಂಥ ಕೆಚ್ಚ ದೇವರಿಗೆ ನಾನು ನನ್ನ ರಹಸ್ಯವನ್ನೆಲ್ಲ ಹೇಳಿಕೊಡ್ತೇನೆ ಹೇಳಿದ್ರಂತೆ. ಎಲ್ಲ ಶಿಷ್ಯರು ಅಲ್ಲ ಅಲ್ಲಿ ಹೋಗಿ ಹಾರಿ ಮೇಲೆ ಬಂದರಲ್ಲ ಅವರು ಹೇಳಿಕೊಡೋದು. ಮೇಲೆ ಬರುವ ಸಂಭವವೇ ಇಲ್ಲ, ಮತ್ತು ಹಾರಿ ಉಪಯೋಗ ಏನು? ಹಾರಿ ಮೇಲೆ ಬಂದರೆ ಹೇಳಿಕೊಡ್ತೇನೆ ಅಂತಾರೆ, ಮೇಲೆ ಬರುವ ಸಂಭವ ಇಲ್ಲ, ಈಜಿ ಮುಳುಗೋದೆ. ಅದಕ್ಕೆ ಇವರು ವಿದ್ಯೆ ಬೇಡ, ನಾವು ಬದುಕುವುದು ಬೇಕು ಅಂದರು. ಯಾರು ಹಾರಲಿಕ್ಕೆ ಕೇಳಲಿಲ್ಲ. ಇಲ್ಲ, ನಮಗೆ ಧೈರ್ಯ ಆಗೋದಿಲ್ಲ ಗುರುಗಳೇ, ನಮ್ಗೆ ಅಷ್ಟು ಈಜು ಬರೋಲ್ಲ. ಸ್ವಾಮಿರಾಮ್ ಹೇಳ್ತಾರೆ, ಅದಕ್ಕೆ ಹಾರಲಿಕ್ಕೆ ಹೇಳಿದ ಗುರುಗಳಿಗೆ ನಮ್ಮನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ಇಲ್ವ? ಸಾಯಲಿ ಅಂತ ಯಾರಾದ್ರು ಹಾರಲಿಕ್ಕೆ ಹೇಳ್ತಾರೆ? ಅವರಿಗೆ ಆ ಧೈರ್ಯ ಆ ಶಕ್ತಿ ಇಲ್ಲದೇ ಇದ್ದರೆ ಈ ನೀರಿಗೆ ಹಾರು ಅಂತ ಹೇಳ್ತಿರ್ಲಿಲ್ಲ ಅವರು. ಆದ್ದರಿಂದ ಗುರುಭ್ಯೋ ನಮಃ ಅಂದರು, ಹಾರಿಬಿಟ್ರು. ಅವರು ಹೇಳ್ತಾರೆ, ಈ ನದಿ ಹುಚ್ಚು ಹೊಳೆಯೋದು ಕೊಚ್ಕೊಂಡು ಹೋಗ್ತಾ ಇದೆ, ಅವರಿಗೆ ಅದರ ಸೆಳೆತವೇ ಗೊತ್ತಾಗದಂತೆ. ಕೆರೆಯಲ್ಲಿ, ಪುಟ್ಟ ಕೆರೆಯಲ್ಲಿ ಈಜಾಗಿ ಆಚೆ ದಡ ಮೇಲೆ ಬಂದರು. ನೀನು ನಿಜವಾದ ಶಿಷ್ಯ, ನಿನಗೆ ಉಪದೇಶ ಮಾಡ್ತೇನೆ ಅಂತ ಕರ್ಕೊಂಡು ಹೋದರು. ಆವಾಗ ನಿಮಗೆ ಅಲ್ಲಿ ಅವ್ರು ರಕ್ಷಣೆ ಮಾಡಿದ್ದು ಯಾವುದು? ನಿಮ್ಮ ಲಾಜಿಕ್ ಅಲ್ಲ, ನಿಮಗೆ ಗುರುವಿನಲ್ಲಿರ್ತಕ್ಕಂಥ ಗುರು ನಮ್ಮನ್ನು ಉದ್ಧಾರ ಮಾಡಿಯೇ ಮಾಡ್ತಾನೆ, ದಾರಿ ತಪ್ಪಿಸೋಲ್ಲ, ಹಾಳು ಮಾಡೋಲ್ಲ, ಈ ಕನ್ವಿಕ್ಷನ್, ಅದನ್ನೇ ಭಕ್ತಿ ಅಂತ. ಇದು ಗುರುಭಕ್ತಿ. ಅದನ್ನು ಗುರುಗಳು ಹೇಳಿದರು ಅಂತ ಬಾವಿಗೆ ಹಾರ್ಲಿಕ್ಕೆ ಹೇಳ್ತಾರೆ ನಾಳೆ, ನಾನು ಹಾರ್ಲಿ ತಯಾರಿಲ್ಲ, ಹಾಗಾದರೆ ಪಾಠ ಇಲ್ಲ ನಿನಗೆ ಅಷ್ಟೇ. ಯಾಕೆಂದರೆ ಗುರುವಿನ ಬಗ್ಗೆ ಅವರಿಗೆ ನಂಬಿಕೆ ಇಲ್ಲ, ಅವರು ಹೇಳಿದ್ರ ಬಗ್ಗೆ ಹಾಗೆ ನಂಬಿಕೆ ಇರಬೇಕು. ಅದಕ್ಕೆ ಕೃಷ್ಣ ಹೇಳಿದ, ನಿನಗೆ ನನ್ನ ಮೇಲೆ ಭಕ್ತಿ ಇಲ್ಲದೇ ಇದ್ದರೆ ನಾನು ಹೇಳಿದ್ದನ್ನು ನೀನು ನಂಬೋದಿಲ್ಲ, ನಂಬಲಿಕ್ಕೆ ಆಗೋದಿಲ್ಲ. ಅದನ್ನ ಜ್ಞಾನ ಮತ್ತು ಭಕ್ತಿ ಒಟ್ಟೊಟ್ಟಿಗೆ ಇರಬೇಕು. ಭಕ್ತಿ ಇಲ್ಲದೆ ಜ್ಞಾನ ಇಲ್ಲ, ಜ್ಞಾನ ಇಲ್ಲದೆ ಭಕ್ತಿ ಇಲ್ಲ. ಯಾಕಂದ್ರೆ ಜ್ಞಾನ ಇಲ್ಲದೆ ಭಕ್ತಿ ಅಂದರೆ ಮೂಢಭಕ್ತಿ ಆಗಿಬಿಡುತ್ತೆ. ಮೂಢಭಕ್ತಿ ಉಪಯೋಗ ಇಲ್ಲ. ಜ್ಞಾನ ಮತ್ತು ಭಕ್ತಿಗಳು ಎರಡು ಈಕ್ವಲಿ ಪವರ್ಫುಲ್ ಆಗಿರಬೇಕು. ಜ್ಞಾನಪೂರ್ವಕವಾದ ಭಕ್ತಿ ಇರಬೇಕು, ಭಕ್ತಿಪೂರ್ವಕವಾದ ಜ್ಞಾನ ಆಗಿರಬೇಕು. ಅದು ಒಂದನ್ನು ಕಟ್ ಮಾಡಿಬಿಟ್ರೆ ಒಂದು ರೆಕ್ಕೆ ಕಟ್ಟಾದಂಥ ಹಕ್ಕಿ ಹಾಗೆ ಅದು ನಮ್ಮನ ಮೇಲೆ ಕೊಯ್ಯೋದೇ ಇಲ್ಲ. ಅಂಥ ಸ್ಥಿತಿಯನ್ನು ನೀನು ಪಡೆದಾಗ ಮದ್ಭಕ್ತ ಏತದ್ವಿಜ್ಞಾಯ ಮದ್ಭಾವಾಯ ಉಪಪದ್ಯತೆ. ಮದ್ಭಾವ ಅನ್ನುವಲ್ಲಿ ಒಂದು ಧ್ವನಿ ಇದೆ. ಭಾವ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಇನ್ನೊಂದು ಅರ್ಥ ಏನು ಗೊತ್ತುಂಟ? ಭಾವ. ಮುಹುರಹೋ ರಸಿಕಾ ಭುವಿ ಭಾವುಕಾ. ಭಾವ ಉಳ್ಳವರು ಅಂದರೆ ಭಕ್ತಿ ಉಳ್ಳವರು ಅಂತಲೇ ಅರ್ಥ. ಮದ್ಭಾವ ಅಂದರೆ ನನ್ನಲ್ಲಿ ಭಕ್ತಿ, ಅಂದರೆ ನನ್ನಲ್ಲಿ ಭಕ್ತನಾದವ ಇದನ್ನು ತಿಳಿದರೆ ಇನ್ನಷ್ಟು ಭಕ್ತಿ ತುಂಬುತ್ತೆ, ಪರಿಪೂರ್ಣ ಭಕ್ತನಾಗ್ತಾನೆ. ಮದ್ಭಾವಾಯ ಉಪಪದ್ಯತೆ. ಮೈ ಭಾವ ಅಂದರೆ ಭಕ್ತಿಯ ಉತ್ಕಟ ಸ್ಥಿತಿ. ಭಕ್ತಿಯಿಂದ ನೀನು ಇದನ್ನು ಅರ್ಥ ಮಾಡಿಕೊಂಡ್ರೆ ಜ್ಞಾನದಿಂದ ಭಕ್ತಿ ಇನ್ನಷ್ಟು ಉತ್ಕಟವಾಗುತ್ತೆ, ಪೂರ್ಣ ಭಕ್ತನಾಗಿಬಿಡ್ತೀಯ ಆಮೇಲೆ. ಆದ್ದರಿಂದ ನಿನಗೆ ಈ ಪ್ರಪಂಚ ಮತ್ತು ನಾನು, ಸೃಷ್ಟಾರನಾದ ನಾನು, ನನ್ನಿಂದ ಸೃಷ್ಟವಾದ ಪ್ರಪಂಚ, ಅದರ ಸಂಬಂಧ ಹೇಗೆ ಸೃಷ್ಟಿ, ಅದೇ ಕುಂಬಾರನಂತೆ ಸೃಷ್ಟಿಯೋ ಅಥವಾ ಗಂಡು ಹೆಣ್ಣು ಅನ್ನಂತೆ ಪ್ರಪಂಚದಲ್ಲಿ ಸೃಷ್ಟಿ, ಹಾಗೆಯೋ ಮೂಲ ಸೃಷ್ಟಿಯ ಒಂದು ಕಲ್ಪನೆ ಹೇಗಿದೆ ಅದನ್ನು ಅನುಸಂಧಾನ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಪ್ರಕೃತಿಂ ಪುರುಷಂಚೈವ ವಿಧ್ಯನಾದಿ ಉಭಾವಪಿ ವಿಕಾರಾಂಶ ಗುಣಾಂಶೈವ ವಿಧಿ ಪ್ರಕೃತಿ ಸಂಭವಾನ್. ಇಡೀ ಅಧ್ಯಾತ್ಮ ಪ್ರಪಂಚದ ಸೃಷ್ಟಿಯ ಬಗೆಗಿನ ಎಲ್ಲ ಗೊಂದಲಗಳಿಗೂ ಈ ಒಂದು ಶ್ಲೋಕದಿಂದ ಕೃಷ್ಣ ಉತ್ತರ ಕೊಟ್ಟಿದ್ದ. ಅವನು ಹೇಳಿದ, ಪ್ರಪಂಚ ಸೃಷ್ಟಿಯಾಗುವುದು ಭ್ರಮೆಯಿಂದ ಅಲ್ಲ, ಮತ್ತು ಪ್ರಕೃತಿಯಿಂದ ಅಲ್ಲ. ಅಂದರೆ ಇವಾಗ ಒಂದು ಮಣ್ಣಿನ ಕಣ ಆಗಬೇಕಾಗಿದ್ದರೆ ಆ ಕಣದಲ್ಲಿ ಆ್ಯಟಮ್ಸ್ ಇದ್ದಾವೆ, ಹಲವಾರು ಆ್ಯಟಮ್ಸ್ಗಳು ಸೇರಿ ಒಂದು ಮಣ್ಣಿನ ಕಣ ಆಗುತ್ತೆ. ಆದರೆ ಒಂದು ಮಣ್ಣಿನ ಕಣ ಅಂತ ನಿಮಗೆ ಭ್ರಮೆಯಲ್ಲಿ ಕಾಣಬೇಕಾದ್ರೆ ಆ್ಯಟಮ್ಸ್ ಬೇಕಾ? ಬೇಡ. ಅದರಿಂದ ಆ್ಯಟಮ್ಸು ಅಥವಾ ಮೂಲ ಪ್ರಕೃತಿ, ಮೂಲದ್ರವ್ಯ ಅನ್ನತಕ್ಕಂಥದ್ದು ಬೇಕಾಗೋದು ವಸ್ತು ಸತ್ಯ. ಆದರೆ ದೂರದಲ್ಲಿ ಒಂದು ಹಗ್ಗ ಇದೆ, ಆ ಹಗ್ಗವನ್ನು ನೋಡಿ ಹಾವು ಅಂತ ನಿಮಗೆ ಭ್ರಮೆ ಬಂದರೆ ಆ ಹಾವಿಗೆ, ಆ ಹಾವಿನ ಹೆತ್ತ ಹಾವು ಯಾವುದೋ ಒಂದು ಸಂಶಯ ಬರುತ್ತಾ? ಅದು ತಾಯಿ ತಂದೆ ಬರೋಲ್ಲ. ಮತ್ತು ಹಾವಿಗೆ ಅದರೊಳಗಿರತಕ್ಕಂಥ ಅಂಗಾಂಗ ಏನಿಲ್ಲೇ ಇಲ್ಲ, ಕಂಡದ್ದು ಮಾತ್ರ. ಅದರಿಂದ ಆ ಹಾವಿನ ಸೃಷ್ಟಿಗೆ ಕಾರಣವಾದ ರಾ ಮಟೀರಿಯಲ್ಲೂ ಇಲ್ಲ, ಆ ಹಾವನ್ನು ಹುಟ್ಟಿಸಿದಂಥ ಮತ್ತೊಂದು ತಾಯಿ ಹೆಣ್ಣು ಹಾವು ಇಲ್ಲ, ಗಂಡು ಹಾವು ಇಲ್ಲ. ಮತ್ತು ನಮ್ಮ ಕಣ್ಣಿಗೆ ಕಂಡದ್ದು, ನಮ್ಮ ಕಣ್ಣಿಗೆ ಕಾಣಲಿಕ್ಕೆ ಯಾವುದೇ ಉಪಾದಾನ ದ್ರವ್ಯ ಬೇಡ. ಆದ್ದರಿಂದ ಹಿಂದೆ ಒಬ್ಬರು ವಾದ ಮಾಡಿದ್ರು ಹೀಗೆ ಗ್ರಂಥಗಳಲ್ಲಿ, ಏನು ಅಂದರೆ ಪರಮಾಣು ಸದ್ಭಾವೇ ಮಾನಾಭಾವಾತ್. ನಾವು ಕಂಡದ್ದು ಮಾತ್ರ ಇದ್ದದ್ದಲ್ಲ, ಅದು ಇಲ್ಲದೇ ಇದ್ದ ವಸ್ತು ಸೃಷ್ಟಿಯಾಗಿದೆ, ಪರಮಾಣು ಯಾಕೆ ಬೇಕು? ಅದರಿಂದ ನಾನು ಪರಮಾಣುವಿನ ಅಸ್ತಿತ್ವವನ್ನು ಒಪ್ಪಲ್ಲ ಅಂತ ಪ್ರಾಚೀನರು ದೊಡ್ಡ ವಿದ್ವಾಂಸರು ಬರೆದಿದ್ದಾರೆ. ಈಗ ನಗಬೇಕಾ ಅಳಬೇಕಾ ಇದನ್ನು ಕೇಳಿ?
ಅವರನ್ನು ಜಪಾನಿಗೆ ಕಳಿಸ್ಬೇಕು. ಹಿರೋಶಿಮಾದಲ್ಲಿ ನೋಡಿ ಬನ್ನಿ, ಪರಮಾಣು ಇಲ್ಲದೆ ಎಷ್ಟು ಜನ ಸತ್ತಿದ್ದಾರೆ ನೋಡಿ ಬನ್ನಿ ಅಂತ ಹೇಳಬೇಕು. ಅವರು ಹೇಳ್ತಾರೆ ಪರಮಾಣು ಸದ್ಭಾವೇ, ಯಾಕೆಂದರೆ ಇದೆಲ್ಲ ಮಿಥ್ಯೆ, ಆದ್ದರಿಂದ ಮಿಥ್ಯೆಯನ್ನು ಸೃಷ್ಟಿ ಮಾಡಲಿಕ್ಕೆ ಆ್ಯಟಮ್ಸ್ ಬೇಕಾಗಿಲ್ಲ. ಅದರಿಂದ ಐ ಡೋಂಟ್ ಆಕ್ಸೆಪ್ಟ್ ದ ವೆರಿ ಎಕ್ಸಿಸ್ಟೆನ್ಸ್ ಆಫ್ ಆ್ಯಟಮ್ಸ್. ನಾನು ಒಪ್ಪಲ್ಲ. ಅಲ್ಲ, ಇದನ್ನು ಅವರು ಈಗ ಹಿಂದವರು ಹೇಳಿದಪ್ಪ ಪ್ರಶ್ನೆ ಮಾಡಬಾರ್ದು, ಕೆನ್ನೆ ತಟ್ಕೋಬೇಕು, ಇದನ್ನು ಕ್ವಶನ್ ಮಾಡಬೇಕು. ಇದು ನಮ್ಮ ಮುಖ್ಯ ಪ್ರಶ್ನೆ. ಆದ್ದರಿಂದ ಈ ರೀತಿಯ ಕೃಷ್ಣ ಹೇಳ್ತಾನೆ ಪ್ರಕೃತಿ ಇದೆ, ಪ್ರಕೃತಿಯಿಂದ ಇದು ನಿರ್ಮಾಣವಾಗಿದೆ, ಇದು ಆಕಸ್ಮಿಕವಾಗಿ ನಿಮಗೆ ಕಂಡದ್ದಲ್ಲ, ಇದ್ದದ್ದೇ ಕಂಡದ್ದು. ಒಂದು ವಿಷಯ, ಇದ್ದದ್ದು ಇದ್ದ ಹಾಗೆ ಕಾಣಬೇಕಾಗಿಲ್ಲ, ಅದು ಬೇರೆ. ಇದು ಇರದೇ ಇದ್ದದ್ದು ಕಂಡದ್ದಲ್ಲ, ಇದ್ದದ್ದೇ ಕಂಡದ್ದು. ಒಮ್ಮೊಮ್ಮೆ ಇದ್ದ ಹಾಗೆ ಕಾಣುತ್ತೆ, ಒಮ್ಮೆ ಇಲ್ಲದ ಹಾಗೆ ಕಾಣುತ್ತೆ ಅಷ್ಟೇ. ಈ ಒಮ್ಮೊಮ್ಮೆ ಇದ್ದು ಕಾಣೋದಿಲ್ವಲ್ಲ, ಕಣ್ಣು ದೋಷ ಇದ್ದಾಗ ಎರಡು, ಇಲ್ಲದ್ದು ಕಾಣೋದು ಒಂದು ದೋಷ, ಇದ್ದದ್ದು ಕಾಣದೇ ಇರೋದು. ನಾನು ಕಾಣೋದಿಲ್ಲ ಸ್ವಾಮಿ, ಏನು ಉಂಟಲ್ಲಿ ನಮಗೆ ದೃಷ್ಟಿ ದೋಷ, ಕಾಣೋಲ್ಲ, ಹೀಗೆ ಮಾಡ್ತಾನೆ. ಸಣ್ಣದೇನದಿದ್ದರೆ ಇವರು ಕಾಣೋಲ್ಲವಪ್ಪ. ಹಾಗೆ ಇದ್ದದ್ದು ಕಾಣದೇ ಇರುವುದು, ಇಲ್ಲದೇ ಇದ್ದದ್ದು ಕಾಣುವುದು, ಇದು ಎರಡೂ ಸಾಧ್ಯ ಉಂಟು. ಆದರೆ ಇಲ್ಲದೇ ಇರುವುದರಿಂದಲೇ ಹಾಗೆ ಆದದ್ದಲ್ಲ, ಇದೇ ಇದ್ದದ್ದು ನಿನಗೆ ಕಾಣಲಿಲ್ಲ, ದಟ್ ಈಸ್ ಯುವರ್ ಡಿಫೆಕ್ಟ್. ಇದ್ದದ್ದು ನಿನಗೆ ಕಾಣಲಿಲ್ಲ ಅಥವಾ ಇಲ್ಲದೇ ಇದ್ದದ್ದು ನಿನಗೆ ಕಂಡಿತು, ಅದು ಬೇರೆ. ಆದರೆ ಒಂದು ವಸ್ತು ಇರಬೇಕು ಅಂತ, ಯಾಕೆಂದರೆ ಹಿಂದೆ ಏನು ಹೇಳ್ತಿದ್ರು ಗೊತ್ತಾ, ಹಾವನ್ನು ಕಂಡೆ ಅಂತ ಹೇಳ್ತಾನೆ ಒಬ್ಬ ಭ್ರಮೆಯವ. ಅದು ಭ್ರಮೆ ಯಾಕೆ? ಅವನು ಕಂಡಿದ್ದಾನಲ್ವ. ಯಾಕೆ ಭ್ರಮೆ ಗೊತ್ತುಂಟ? ಅವನು ಹಾವನ್ನು ಕಂಡಿಲ್ಲ. ಹಾವನ್ನು ಕಂಡಿದ್ದರೆ ಹಾವನ್ನು ಕಂಡೆ ಅಂತ ಹೇಳೋದು ಭ್ರಮೆ ಆಗ್ತಿರಲಿಲ್ಲ. ಹಿಂದೆಲ್ಲ ಹಾವನ್ನು ಕಂಡ, ಭ್ರಮೆಯಲ್ಲಿ ಹಾವನ್ನು ಕಂಡ ಅಂತ ಹೇಳ್ತಿದ್ರು. ತಪಾಂಶ ಏನಂದರೆ ಹಾವನ್ನು ಕಾಣುವುದು ಅಂದರೆ ಕಣ್ಣಿಗೆ ಮತ್ತು ಅಲ್ಲಿರುವಂಥ ಹಾವಿಗೆ ಸ್ಪರ್ಶ ಆಗೋದಲ್ವ. ಹಾವಿ ಇಲ್ಲದೆ ಕಣ್ಣಿಗೆ ಹಾವಿನ ಸ್ಪರ್ಶ ಆಗೋದು ಹೇಗೆ? ಆದರೆ ಕಂಡದ್ದು ಯಾವುದು? ಹಗ್ಗ. ತಿಳಿದದ್ದು ಹಾವು ಅಷ್ಟೇ. ಹಾವಂತ ತಿಳಿದೆ, ಹಾವನ್ನು ಕಂಡಿಲ್ಲ, ಕಂಡದ್ದು ಹಗ್ಗವನ್ನೇ. ಹಾಗಾಗಿ ಒಂದು ರಾ ಮಟೀರಿಯಲ್ ಇಲ್ಲದೆ ಕಾಣುವುದೇ ಇಲ್ಲ ಏನೂ ಕೂಡ. ಅದು ಕಂಡದ್ದು ಬೇರೆ, ಇದ್ದದ್ದು ಬೇರೆ ಇರಬಹುದು, ಬಟ್ ಕಾಣುವುದಕ್ಕೆ ಮೂಲಭೂತವಾಗಿ ಒಂದು ರಾ ಮಟೀರಿಯಲ್ ಇರಬೇಕಲ್ಲಿ. ಅಲ್ಲಿ ಹಗ್ಗವೂ ಇಲ್ಲದೆ ಹಾವು ಅಂತ ಕಾಣುತ್ತಾ? ನನಗೆ ಆಕಾಶದಲ್ಲಿ ಹೋಗ್ತಾ ಇದ್ದೆ, ಬರೀ ಆಕಾಶ ಅಲ್ಲ, ಆಕಾಶದಲ್ಲೆಲ್ಲ ಹಾವುಗಳು ಓಡಾಡ್ತಾ ಇವೆ ಅಂತ ಕಾಣುತ್ತೆ ಯಾರಿಗಾದರೂ. ಅವನು ಸೈಕೋಥೆರಪಿ ಮಾಡಿಸ್ಬೇಕು, ಆಸ್ಪತ್ರೆ ಸೇರಿಸ್ಬೇಕು, ಬುದ್ಧಿನ ಅಟ್ಟಿಗೆ ಇಲ್ಲ ಅವನಿಗೆ. ಆಕಾಶದಲ್ಲೆಲ್ಲ ಬರೀ ಹಾವುಗಳೇ ಕಾಣ್ತಾ ಇದ್ದಾವೆ, ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ ಇವನಿಗೆ. ಆದ್ದರಿಂದ ಇವೆಲ್ಲ ಲಾಜಿಕ್ಗಳೇ ಅಲ್ಲ. ನಮಗೆ ಇಲ್ಲದೇ ಇದ್ದದ್ದು ಕಾಣುತ್ತೆ, ಇಲ್ಲದೇ ಇದ್ದದ್ದು ಕಾಣೋದೇ ಇಲ್ಲ. ತಿಳಿಯೋದು, ಕಾಣೋದು ಇದ್ದದ್ದೇ, ಇಲ್ಲದೇ ಇದ್ದದ್ದು ಕಾಣೋದು ಹೇಗೆ? ಕಣ್ಣಿಗೆ ಅದು ಸ್ಪರ್ಶ ಆಗೋದು ಹೇಗೆ? ಆ ಕಾಂಟ್ಯಾಕ್ಟ್, ಆಬ್ಜೆಕ್ಟಿನ ಕಾಂಟ್ಯಾಕ್ಟು ಇಂದ್ರಿಯಕ್ಕೆ ಆಗಬೇಕು, ಇಲ್ಲದೇ ಇದ್ದದ್ರ ಕಾಂಟ್ಯಾಕ್ಟ್ ಆಗೋದು ಹೇಗೆ? ಅಲ್ಲ, ಇದೆಲ್ಲ ಆಲೋಚನೆ ಮಾಡ್ತಾ ಮಾತಾಡಬೇಕು ನಾವು. ಸಾಮಾನ್ಯ ನಾವು ಮಾತಾಡುವಾಗ ತುಂಬ ಶಾಲೋ ಆಗಿ ಮಾತಾಡ್ತೇವೆ, ನಮ್ಮ ಲಾಜಿಕ್ಕು ಶಾಲೋ ಆಗಿರುತ್ತೆ, ಅದರ ಸೂಕ್ಷ್ಮಕ್ಕೆ ಹೋಗೋಲ್ಲ. ಯಾವುದೂ ಇಲ್ಲದೇ ಇದ್ದದ್ದು ಕಾಣುವುದು ಸಾಧ್ಯವೇ ಇಲ್ಲ. ಅದನ್ನ ಇಲ್ಲದೇ ಇದ್ದದ್ದು ಕಾಣುತ್ತೆ, ಅದರಿಂದ ಇದು ಇಲ್ಲದೇ ಇದ್ದದ್ದು ಲಾಜಿಕ್ಕೆ ಹೊರಟೋಯ್ತು. ಈಗ ಇಲ್ಲದೇ ಇದ್ದದ್ದು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಕಾಣುವುದು ಅಂದರೆ ಚಕ್ಷು ಸಂಯೋಗ, ಕಣ್ಣು ಅದನ್ನು ಮುಟ್ಟುವುದು, ಕಣ್ಣಿಗೂ ಅದಕ್ಕೂ ಸ್ಪರ್ಶ ಆಗುವುದು. ಅದು ಹೆಂಗೆ ಆಗುತ್ತೆ ಇಲ್ಲದೇ ಇದ್ದದ್ದು ಸ್ಪರ್ಶ? ಹಾಗಾಗಿ ಕಂಡದ್ದು ಹಾವಲ್ಲ, ಹಗ್ಗವೇ. ತಿಳಿದದ್ದು ಹಾವು, ಅದು ಬೇರೆ ವಿಷಯ, ನಿಮ್ಮ ಬುದ್ಧಿ ದೋಷ ಅದು. ಆದರೆ ಕಣ್ಣು ಹಾವನ್ನು ನೋಡಲಿಲ್ಲ, ಅದು ಹಗ್ಗವನ್ನೇ. ಅಂದ ಒಂದು ವಸ್ತು ಇರಬೇಕು, ಅದನ್ನು ಅದೇ ಅಂತ ತಿಳ್ಕೊಳ್ಳೋದು, ಇನ್ನೊಂದನ್ನು ತಿಳ್ಕೊಬೋದು, ಅದು ಬೇರೆ ವಿಷಯ. ಈ ಕುಡಿದು ಬಂದವರಿಗೆ ಕಣ್ಣು ಗಿಣ್ಣು ಸ್ವಚ್ಛವಾಗಿರುತ್ತೆ, ಆದರೂ ಎಡಗಾಲಿನ ಚಪ್ಪಲಿ ಯಾವುದು, ಬಲಗಾಲಿನದು ಯಾವುದು ಅಂತ ಗೊತ್ತಾಗೋಲ್ಲ. ಆದರೆ ಕಾಲು ಅಂತ ಗೊತ್ತಾಗುತ್ತೆ. ಅದು ಕಾಲು ಕೂಡ ಕಾಣಲಿಲ್ಲ, ಏನೂ ಕಾಣಲ ಆಗೋದಿಲ್ಲ. ಆಮೇಲೆ ಎಡಗಾಲಿ ಯಾವುದು, ಬಲಗಾಲಿ ಯಾವುದು ಅಂತ ಯಾರು ತೋರಿಸಿದರೆ ಅದು ಎಡಗಾಲಿನ ಚಪ್ಪಲಿ ಯಾವುದು, ಬಲಗಾಲಿನ ಚಪ್ಪಲಿ ಯಾವುದು ಅಂತ ಗೊತ್ತಾಗೋಲ್ಲ ಪುನಃ. ಅದು ಎಲ್ಲ ಹಾಕ್ಕೊಂಡು ಬಿಟ್ಟರೆ ಆಮೇಲೆ ಮನೆ ಹೋಗ್ರಿ ಅಂದರೆ ರಸ್ತೆ ಯಾವುದು, ಹೊಂಡ ಯಾವುದು, ಅದು ಬದಿಯಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ನೀರಿನ ತೋಡು ಯಾವುದು ಅಂತ ಗೊತ್ತಾಗೋಲ್ಲ. ಅದು ಎಲ್ಲ ಗೊತ್ತಾದರೂ ಆ ಮನೆ ಯಾವುದು, ಈ ನನ್ನ ಮನೆ ಯಾವುದು, ಪಕ್ಕದ ಮನೆ ಯಾವುದು ಗೊತ್ತಾಗೋಲ್ಲ. ಅದೂ ಗೊತ್ತಾಗಿ ಮನೆಯೊಳಗೆ ಹೋದರೆ ನಮ್ಮ ಮನೆಯವರು ಯಾರು, ಪಕ್ಕದ ಮನೆಯವರು ಯಾರು ಗೊತ್ತಾಗೋಲ್ಲ. ಇದೆಲ್ಲ ಅಂದರೆ ಇದು ವಸ್ತು ಇದೆ, ನಮ್ಮ ಅರಿವಿನ ದೋಷಗಳು, ವಸ್ತುವಿನ ದೋಷ ಅಲ್ಲ. ಅದಕ್ಕೆ ಪ್ರಕೃತಿಂ ಪುರುಷಂಚೈವ, ಪ್ರಕೃತಿ ಪುರುಷ, ಪುರುಷಂಚೈವ ಅಂತಾನೆ. ಪ್ರಕೃತಿಂಚ ಪುರುಷಂಚ ಆಯಿತು, ಮತ್ತೊಂದು ಏವಕಾರ ಹಾಕ್ತಾನೆ. ಅಂದರೆ ಪುರುಷ ಏವ ಅನ್ನೋದಕ್ಕೆ ಅವಧಾರಣೆ ಒಂದೇ ಅರ್ಥ ಅಲ್ಲ, ಮತ್ತು ಏವವು ಪಮ್ಯೇವ ಧಾರಣೆ ಅಂತ. ಏವ ಅಂದರೆ ಅದರಂತೆ ಅಂತ. ಪುರುಷ ಏವ ಅಂದರೆ ಪುರುಷಮೇವ ಪ್ರಕೃತಿಂಚ, ಪುರುಷನಂತೆಯೇ ಪ್ರಕೃತಿಯು. ಪುರುಷ ಸತ್ಯ, ಹಾಗೆ ಪ್ರಕೃತಿಯೂ ಸತ್ಯ.
ಏವ ಅಂದರೆ ಪುರುಷನಂತೆ ಪ್ರಕೃತಿ ಕೂಡ ಸತ್ಯ. ಪ್ರಕೃತಿಂ ಪುರುಷಂಚೈವ. ಹೌದು, ಪುರುಷ ಭಗವಂತ, ಅವನು ಅನಾದಿನಿತ್ಯ. ಪ್ರಕೃತಿ ವಿದ್ಯೆ ಅನಾದಿ ಉಭಾವಪಿ, ಅದು ಎರಡೂ ಅನಾದಿಯಪ್ಪ, ಸೃಷ್ಟಿ ಆಗಲಿಲ್ಲ. ಹಾಗಾದರೆ ದೇವರು ಪ್ರಕೃತಿಯನ್ನು ಸೃಷ್ಟಿ ಮಾಡಲಿಲ್ಲ, ಮತ್ತು ಪ್ರಕೃತಿಗೆ ಆಕಾರ ಕೊಟ್ಟ ಅಷ್ಟೇ. ಈಗ ಲೋಕದಲ್ಲಿ ಹಾಗೆ ಅಲ್ವ, ತಂದೆ ತಾಯಿ ಮಗು, ಮಗುವನ್ನು ತಂದೆ ತಾಯಿ ಸೃಷ್ಟಿ ಮಾಡಲಿಲ್ಲ, ಆ ಜೀವ ಇತ್ತು, ಮತ್ತು ಆ ಜೀವಕ್ಕೆ ತಾಯಿಯ ಹೊಟ್ಟೆಯಲ್ಲಿ ಒಂದು ಆಕಾರ ಬಂತು. ಸೊ ದ ಫಾರ್ಮ್ ಈಸ್ ಕ್ರಿಯೇಟೆಡ್, ನಾಟ್ ದ ಥಿಂಗ್. ಯಾವತ್ತೂ ಯಾವ ವಸ್ತುವನ್ನು ಸೃಷ್ಟಿ ಮಾಡಲಿಕ್ಕೆ ಬರುವುದಿಲ್ಲ, ವಸ್ತುವಿಗೆ ಆಕಾರ ಕೊಡಲಿಕ್ಕೆ ಬರುತ್ತೆ. ಆಕಾರ ತಂದೆ ತಾಯಿಯ ಸಮಾಗಮದಿಂದ ಅದಕ್ಕೊಂದು ರಾ ಮಟೀರಿಯಲ್ಲು ರೇತಸ್ಸಿನ ಮೂಲಕ ಸೇರಿತು, ಅದು ಜೀವ ಒಳಗೆ ಸೇರಿಕೊಂಡಿತು, ಅದಕ್ಕೊಂದು ಆಕಾರ ಬಂತು. ಹಾಗಾಗಿ ಆ ಮಗುವಿಗೆ ಆಕಾರ ಕೊಟ್ಟವನು ತಾಯಿ ಹೊರತು ಮಗುವನ್ನು ಸೃಷ್ಟಿ ಮಾಡಿದವಳು ತಾಯಿಯಲ್ಲ. ಆದ್ದರಿಂದಲೇ ಭಾಗವತದಲ್ಲಿ ಒಂದು ಕಥೆ ಬರುತ್ತಲ್ಲ, ಒಬ್ಬ ರಾಜ, ಅವನ ಮಗು ಹುಟ್ಟಿತು, ಒಂದು ಮಕ್ಕಳಿರಲಿಲ್ಲ, ಆ ಕಡೆಗೆ ಮಗು ಬೇಕು ಅಂತ ಹೇಳಿದ, ಋಷಿಗಳು ವರ ಕೊಟ್ಟರು, ಹುಟ್ಟಿತು, ಹುಟ್ಟಿ ಸತ್ತು ಹೋಯಿತು. ಆವಾಗ ನನ್ನ ಮಗು ನನಗೆ ಬೇಕು ಅಂತ ಕೂಗ್ತಾನೆ ಅವನು. ಅದಕ್ಕೆ ಆವಾಗ ನಾರದರು ಬಂದು, ಅಲ್ಲಪ್ಪ ನಿನಗೆ ಬೇಕಾವುದು, ಆ ಮಗು ಅದ್ರ ಹತ್ರ ಕೇಳೋಣ, ಅದಕ್ಕೆ ಬೇಕು ಅಂತ ಇದ್ದರೆ ನಾನು ಹೇಳ್ತೀನಿ ಅದ್ರ ಹತ್ರ. ಅಲ್ಲಯ್ಯ, ನಿನ್ನ ಅಪ್ಪ ಅಮ್ಮ ಕೂಗ್ತಾ ಇದ್ದಾರೆ, ಬಾ ಈ ದೇಹದಲ್ಲಿ ಪ್ರವೇಶ ಮಾಡಿಬಿಡು, ಅವ್ರು ನಿನ್ನ ತಂದೆ ತಾಯಿ ಕೂಗ್ತಾ ಇದ್ದಾರೆ, ಯಾಕೆ ಕಳಿಸ್ತಾ ಇದೆಯಾ? ಅದಕ್ಕೆ ಆ ಮಗು ಹೇಳುತ್ತೆ, ಕಸ್ಮಿನ್ ಜನ್ಮನ್ಯಮಿ ಬ್ರಹ್ಮನ್, ಯಾವ ಜನ್ಮದ ಅಪ್ಪ ಅಮ್ಮನನ್ನು ನಾನು ಕೇಳಬೇಕು? ನನಗೆ ಪ್ರತಿ ಜನ್ಮದಲ್ಲೂ ಒಬ್ಬನೇ ಅಪ್ಪನ ಮಗನಾಗಿ ನಾನು ಹುಟ್ಟಿಲ್ಲ. ಸಾವಿರಾರು ಅಪ್ಪಂದಿರು, ಸಾವಿರಾರು ಅಮ್ಮಂದಿರು, ಯಾವ ಅಪ್ಪನ ಮಾತುಗಳು? ಇನ್ಯಾರೋ ಈಗ ಇಲ್ಲಿ ನಿನ್ನ ಶರೀರ ಇದೆ, ಅದಕ್ಕೆ ಪ್ರವೇಶ ಮಾಡೋದನ್ನು ಯಾವ ಅಪ್ಪ ಅಂದರೆ ಏನರ್ಥ? ಅಲ್ಲ, ಅವರು ಬಯಸುವುದೇ ಅಂಥದ್ದು ಅವರ ಮಗುವನ್ನಲ್ವ. ಅಂದರೆ ಇಟ್ ಮಸ್ಟ್ ಬಿ ದೇರ್ ಪ್ರೊಡಕ್ಷನ್, ಅವರು ತಯಾರು ಮಾಡಿದ್ದಲ್ಲೇ ಇದೆ ಅಲ್ಲ. ನಾನು ಬಿಟ್ಟು ಹೋಗಿದ್ದೇನೆ, ನನ್ನನ್ನು ಅವರು ಸೃಷ್ಟಿ ಮಾಡಲಿಲ್ಲ, ಅವರು ಸೃಷ್ಟಿ ಮಾಡಿದ ಅವರ ಎದುರಿದೆ, ಅದನ್ನು ಮುದ್ದಾಡಲಿ, ನನಗ್ಯಾಕೆ ತೊಂದರೆ ಕೊಡ್ತಾರೆ ಅವರು? ಇದು ಅದ್ಭುತ. ತಂದೆ ತಾಯಿ ಸೃಷ್ಟಿ ಮಾಡಿದ ದೇಹ ಅಲ್ಲೇ ಇದೆ, ನನ್ನ ಜೀವವನ್ನು ಅವರು ಸೃಷ್ಟಿ ಮಾಡಿದ್ದಲ್ಲ, ನನ್ನಷ್ಟಕ್ಕೆ ಬಿಡಿ, ಅವರು ಸೃಷ್ಟಿ ಮಾಡಿದ ವಸ್ತು ಅಲ್ಲೇ ಇಟ್ಟಿದ್ದೇನೆ, ತೊಟ್ಟಲ್ಲಿ ಹಾಕಿ ತೂಗಲಿ, ಎತ್ತಿಕೊಳ್ಳಿ, ಮುದ್ದಾಡಲಿ, ಏನು ಬೇಕಾದ್ರೂ ಮಾಡಲಿ. ಹೌದಲ್ಲ? ನಾವು ಅಳೋದು ಯಾತಕ್ಕೆ? ನಾವು ಮಾಡಿದ್ದು ನಮ್ಮ ಹತ್ರವೇ ಇದೆ, ಅದ್ರ ಒಳ್ತೇವೆ. ಅಂದ ಜೀವವನ್ನು ಯಾರೂ ಸೃಷ್ಟಿ ಮಾಡಲಿಲ್ಲ. ಇಲ್ಲಿಯೂ ಅಷ್ಟೇ, ಗಂಡ ಹೆಂಡತಿ ಸೇರಿ ಒಂದು ಜೀವಕ್ಕೆ ರೂಪವನ್ನು ಸೃಷ್ಟಿ ಮಾಡಿದರು ಅಷ್ಟೇ, ಆಕಾರ ಕೊಟ್ಟರು. ಅದು ಇಟ್ ಟೇಕ್ಸ್ 9 months ಆಕಾರ ಬೆಳವಣಿಗೆಗೆ. ಭಗವಂತನಿಗೆ ಇಚ್ಛಾ ಮಾತ್ರ ಆದರೆ ಇವರಿಗೆ ಇಚ್ಛಾ ಮಾತ್ರ ಅಲ್ಲ, ಒಮ್ಮೊಮ್ಮೆ 9 months ಅಲ್ಲ, 10 ವರ್ಷಕ್ಕಾದರೂ ಆಗೋಲ್ಲ, ಒಮ್ಮೊಮ್ಮೆ 9 ತಿಂಗಳಲ್ಲಿ ಆಗುತ್ತೆ, ಅದು ಬೇರೆ ವಿಷಯ. ಅಂತೂ ಆಗೋದು ಸೃಷ್ಟಿ ವಸ್ತುವಿನ ಸೃಷ್ಟಿ ಅಲ್ಲ, ವಸ್ತುವಿನ ಫಾರ್ಮಿನ ಸೃಷ್ಟಿ. ಫಾರ್ಮ್ ಈಸ್ ಕ್ರಿಯೇಟೆಡ್, ನಾಟ್ ದ ಥಿಂಗ್. ಯಾಕಂದರೆ ಆ ಪಂಚಭೂತಗಳಿಂದ ಶರೀರ, ಅದು ಪಂಚಭೂತಗಳು ಇದ್ದವು, ಜೀವನೂ ಇದ್ದ, ಯಾವುದೂ ಸೃಷ್ಟಿ ಮಾಡಲಿಲ್ಲ, ಅದರಿಂದ ಆಕಾರ ಸೃಷ್ಟಿ. ಒಂದು ಹೊಸ ಮುದ್ದು ಮಗು ಸೃಷ್ಟಿಯಾಯಿತು ಅಂದರೆ ಆಕಾರ ಸೃಷ್ಟಿಯಾಯಿತು ಅಷ್ಟೇ. ಅದೇ ರೀತಿ ಇವರು ಹೇಳ್ತಾನೆ, ಪ್ರಕೃತಿಯಂ ಪುರುಷಂಚೈವ, ಪುರುಷ ಮತ್ತು ಪ್ರಕೃತಿ ಎರಡೂ ಇತ್ತು. ಪ್ರಕೃತಿ ಅಂದರೆ ರಾ ಮಟೀರಿಯಲ್ ಆಯಿತು. ಪುರುಷ ಅಂತಂದರೆ ಆ ಪ್ರಕೃತಿ ಒಳಗೆ ಬದ್ಧರಾಗಿರತಕ್ಕಂಥ ಜೀವ, ಇಷ್ಟೇ ಸಾಕ. ಅಂದರೆ ಉಭಾವಪಿ, ಆ ಪುರುಷನೂ ಬೇಕು, ಈ ಪುರುಷನೂ ಬೇಕು ಅಂದರು. ಆ ಪ್ರಕೃತಿಯೂ ಬೇಕು, ಈ ಪ್ರಕೃತಿಯೂ ಬೇಕು. ಎರಡೂ ಪ್ರಕೃತಿ, ಎರಡೂ ಪುರುಷ. ಎರಡು ಅಂದರೆ ಒಬ್ಬ ಪರಮ ಪುರುಷ ಮತ್ತು ನಾವು ನೀವು. ಇಲ್ಲಿಯ ಸೃಷ್ಟಿಗೆ ಇಲ್ಲಿ ಒಬ್ಬ ಗಂಡು ಬೇಕು, ಇಲ್ಲಿಯ ಸೃಷ್ಟಿಗೆ ಇಲ್ಲಿ ಒಂದು ಹೆಣ್ಣು ಬೇಕು. ಅದರಿಂದ ಪ್ರಕೃತಿ ಪುರುಷ ಇಲ್ಲಿಯೂ ಬೇಕು, ಅಲ್ಲಿಯೂ ಬೇಕು ಅಂದರು. ಅಂದರೆ ಇದನ್ನೇ ದೃಷ್ಟಾಂತವಾಗಿ ಇಲ್ಲಿ ಹೆಣ್ಣು ಗಂಡು ಬೇಕು. ಹಾಗೆ ಆರಂಭದಲ್ಲಿ ಕೂಡ ಒಂದು ಹೆಣ್ಣು ಒಂದು ಗಂಡು ಇತ್ತು. ಪುರುಷ ಅಂದರೆ ಪರಮ ಪುರುಷ, ಸಹಸ್ರ ಶೀರ್ಷ ಪುರುಷ. ಪ್ರಕೃತಿ ಅಂದರೆ ಚಿತ್ ಪ್ರಕೃತಿ, ತಾಯಿ ಲಕ್ಷ್ಮೀದೇವಿ, ಅಲ್ಲೇ ಇದ್ದರು ಗಂಡ ಹೆಂಡತಿ. ಇಲ್ಲಿ ಹೇಗೋ ಹಾಗೆ ಅಂತ. ಒಂದು ಪ್ರಕೃತಿ ಮತ್ತು ಪುರುಷ ಅಂದರೆ ಜಡ ಪ್ರಕೃತಿ, ಚೇತನ ಪ್ರಕೃತಿ ಎರಡೂ. ಪುರುಷ ಅಂದರೆ ಅವಾಂತರ ಪುರುಷ ಮತ್ತು ಪರಮ ಪುರುಷ, ಎರಡೂ ಪುರುಷರು. ಜೀವರೂ ಇದ್ದರು, ಜೀವರನ್ನು ಭಗವಂತ ಸೃಷ್ಟಿ ಮಾಡಲಿಲ್ಲ, ಪ್ರಕೃತಿಯನ್ನು ಭಗವಂತ ಸೃಷ್ಟಿ ಮಾಡಲಿಲ್ಲ. ಮತ್ತು ಜೀವರಿಗಾಗಿ ಪ್ರಕೃತಿಯ ಮೂಲಕ ಒಂದು ಆಕಾರ ಸೃಷ್ಟಿ ಮಾಡಿದ, ದ್ಯಾಟ್ ಈಸ್ ವರ್ಲ್ಡ್. ಇದು ಪ್ರಪಂಚ. ಇದು ಎಷ್ಟು ಬ್ಯೂಟಿಫುಲ್ಲಾಗಿ ಹೇಳ್ತಾನೆ ಕೃಷ್ಣ. ಅದನ್ನು ನಮ್ಮ ಯಾವ ಮಕ್ಕಳಿಗೂ ಅರ್ಥ ಆಗುವಾಗ ಹೇಳ್ತಾನೆ.
ಅದು ಏನಾಗೋದು ಪಂಡಿತರಿಗೆ ಅರ್ಥ ಆಗೋಲ್ಲ, ಮಕ್ಕಳಿಗೆ ಅರ್ಥ ಆದರೂ ಪಂಡಿತರಿಗೆ ಅರ್ಥ ಆಗೋಲ್ಲ, ಗೊಂದಲ ಆಗಿಬಿಡುತ್ತೆ. ಪ್ರಕೃತಿಂ ಪುರುಷಂಚೈವ ವಿಧಿ ಅನಾದಿ. ಅದನ್ನು ಎರಡೂ ಸೃಷ್ಟಿಯಾಗಲಿಲ್ಲ. ಸೃಷ್ಟಿಯಾದದ್ದು ಜೀವಕ್ಕೆ ಆಕಾರ, ಹಾಗೆ ಪ್ರಪಂಚಕ್ಕೆ ಆಕಾರ ಸೃಷ್ಟಿಯಾಯಿತು. ಆ ಆಕಾರ ಸೃಷ್ಟಿಯ ಮೊದಲು ಲಕ್ಷ್ಮೀದೇವಿ ತಾಯಿಯೂ ಇದ್ದಾಳೆ, ಭಗವಂತ ತಂದೆಯು. ಅವರು ತಂದೆ ತಾಯಿಯಾಗಿದ್ದಾರೆ ಅಲ್ರಿ. ನೀವು ಹೇಳೋದು ಚತುರ್ಮುಖ ಭಗವಂತನ ನಾಭಿಯಿಂದ ಹುಟ್ಟಿದ ಅಂತ ಹೇಳ್ತೀರಿ, ಮತ್ತು ಲಕ್ಷ್ಮಿಯಿಂದ ಹುಟ್ಟಿದ ಅಂತ ಹೇಳ್ತೀರಿ. ಏನಿದು ಒಂದಕ್ಕೊಂದು? ಹೌದು, ಲಕ್ಷ್ಮೀದೇವಿಯಿಂದ ಹುಟ್ಟಿದ್ದು ಹೌದು, ನಾಭಿಯಿಂದ ಹುಟ್ಟಿದ್ದು ಹೌದು. ಅದೇನು ಕಥೆ ಇದು? ಅಂದರೆ ಪ್ರಳಯ ಕಾಲದಲ್ಲಿ ನೋಡಿ, ಎರಡಕ್ಕೂ ಪ್ರಮಾಣ ಇದೆಯಲ್ಲ. ಭಗವಂತ ನಾಭಿ ಕಮಲದಿಂದ ಹುಟ್ಟಿದ. ಅಜಸ್ಯ ನಾಭಾವಿತಿ ಯಸ್ಯ ನಾಭೇ ಅಭೂಚ್ಯುತೆ ಪುಷ್ಕರಂ ಲೋಕಸಾರಂ, ಅದಕ್ಕೂ ಪ್ರಮಾಣ ಉಂಟು. ಆಮೇಲೆ ಅಹಂ ಸುವೇ ಪಿತರಮಸ್ಯ ಮೂರ್ಧನ್ ಮಮ ಯೋನಿ ಅಪ್ಸ್ವಾಂತಸ್ಸಾಮುದ್ರೆ ಅಹಂ ಸುವೇ ಪಿತರಂ ಅಸ್ಯ ಪಿತರಂ ಅಹಂ ಸುವೇ. ಈ ಜಗತ್ತಿನ ತಂದೆಯಾಗಿರತಕ್ಕಂಥ ಚತುರ್ಮುಖನನ್ನು ನಾನೇ ಹೆತ್ತದ್ದು ಅಂತ ಲಕ್ಷ್ಮಿ ಅಂಬರಣಿ ಸೂಕ್ತದಲ್ಲಿ. ಮತ್ತು ಅವಳು ಹೆತ್ತದ್ದು ಇವನು ನಾಭಿಯಲ್ಲಿ ಬಂದದ್ದು. ಎರಡರಲ್ಲಿ ಯಾವುದು ಸತ್ಯ? ಎರಡೂ ಸತ್ಯ. ಅಲ್ಲಿ ಯಾಕೆಂದರೆ ಅಲ್ಲಿ ಎಲ್ಲಿ ಹೆತ್ತದ್ದು? ಮೂರ್ಧನ್, ನನ್ನ ನೆತ್ತಿಯಿಂದ ಚತುರ್ಮುಖ ಹೊರಕ್ಕೆ ಬಂದ ಅಂತ. ಅಂದರೆ ತಮಾಷೆ ನೋಡಿ, ಇಡೀ ಬ್ರಹ್ಮಾಂಡ ಮತ್ತು ಬ್ರಹ್ಮಾಂಡದೊಳಗೆ ಬ್ರಹ್ಮ, ಇವರೆಲ್ಲ ಎಲ್ಲಿದ್ದರು ಪ್ರಳಯ ಕಾಲದಲ್ಲಿ? ಲಕ್ಷ್ಮಿಯ ಒಳಗಿದ್ದರು. ಲಕ್ಷ್ಮೀನಾರಾಯಣರು ಮಾತ್ರ ಇದ್ದದಲ್ಲ ಆವಾಗ. ಲಕ್ಷ್ಮಿಯ ಒಳಗಿದ್ದರು. ಲಕ್ಷ್ಮಿಯಲ್ಲಿದ್ಲು, ಭಗವಂತನ ಒಳಗಿದ್ಲು. ಹಾಗಾಗಿ ಭಗವಂತನ ಒಳಗಿದ್ದ ಲಕ್ಷ್ಮಿಯ ತಲೆಯಿಂದ ಬ್ರಹ್ಮಾಂಡ ಹೊರಗೆ ಬಂತು, ಭಗವಂತನ ನಾಭಿಯಿಂದ ಹೊರಗೆ ಬಂತು. ಎರಡೂ ಆಯ್ತಲ್ಲ, ತೊಂದರೆ ಏನೀಗ? ಇದು ಅನುಸಂಧಾನ. ಅದನ್ನು ಇಲ್ಲದಿದ್ದರೆ ಅಲ್ರಿ ಅವನು ನಾಭಿಯಿಂದ ಬಂದದ್ದು, ಇವಳು ತನ್ನ ತಲೆಯಿಂದ ಹುಟ್ಟಿದ್ದು ಅಂತ ಹೇಳ್ತಾರೆ. ಏನಿದು ತಲೆಬುಡ ಇಲ್ಲ ಅಂತ? ತಲೆಬುಡ ಇಲ್ಲದಿರೋದು ಸೃಷ್ಟಿಗಲ್ಲ, ನಮಗೆ, ನಮ್ಮ ಚಿಂತನೆಗೆ, ನಮ್ಮ ಅರಿವಿಗೆ. ಅಹಂ ಸುವೇ ಪಿತರಂ ಅಸ್ಯ ಮೂರ್ಧನ್. ಭಗವಂತನ ಒಳಗೆ ಲಕ್ಷ್ಮಿ ಇದ್ಲು, ಲಕ್ಷ್ಮಿಯ ಒಳಗೆ ಇಡೀ ಬ್ರಹ್ಮಾಂಡ ಇತ್ತು. ನಾವು ತಸ್ಯೋದರಸ್ಥ ಜಗತಃ, ಭಗವಂತನ ಹೊಟ್ಟೆಯೊಳಗೆ ಇಡೀ ವಿಶ್ವ ಅಡಗಿತ್ತು ಅಂತ ಹೇಳ್ತೇವೆ. ಭಗವಂತನ ಹೊಟ್ಟೆಯೊಳಗೆ ಮಾತ್ರ ಅಲ್ಲ, ಅವರಿಬ್ಬರು ಒಟ್ಟಿಗೆ ವ್ಯವಹಾರ ಯಾವಾಗಲು. ಜಗತ್ತಿನ ತಂದೆ ಲಕ್ಷ್ಮಿಯ ಹೊಟ್ಟೆಯೊಳಗೆ ಇಡೀ ವಿಶ್ವ ಇತ್ತು. ಆ ವಿಶ್ವ ಲಕ್ಷ್ಮಿಯ ಶಿರಸ್ಸಿನಿಂದ ಹೊರಕ್ಕೆ ಬಂತು, ಅದು ಭಗವಂತನ ನಾಭಿಯಿಂದ ಹೊರಕ್ಕೆ ಬಂತು, ಅದರೊಳಗೆ ಬ್ರಹ್ಮ ಇದ್ದ. ಹಾಗಾದರೆ ಲಕ್ಷ್ಮಿಯ ಶಿರಸ್ಸಿನಿಂದ ಬ್ರಹ್ಮ ಹುಟ್ಟಿದ್ದು ನಿಜ, ಭಗವಂತ ನಾಭಿಯಿಂದ ಹುಟ್ಟಿದ್ದು ನಿಜ. ಇದರಲ್ಲಿ ಒಂದಕ್ಕೊಂದು ವಿರೋಧ ಏನು? ಅದರಲ್ಲಿ ಏನು ವಿರೋಧ ಇಲ್ಲ. ಇವಾಗ ನಾನು ಮನೆಯಲ್ಲಿ ಕೂತಿದ್ದೆ ಅಂತ ನೋಪ, ಅಥವಾ ನಾನು ಉಪ್ಪರಿಗೆಯಲ್ಲಿ ಕೂತಿದ್ದೆ ಅನ್ನೋ ವಿರೋಧ ಉಂಟು ಇದಕ್ಕೆ? ಉಪ್ಪರಿಗೆಯಲ್ಲಿ ಕೂತಿರೋದು ಮನೆಯಲ್ಲಿ ಉಪ್ಪರಿಗೆಯಲ್ಲಿ, ಹಾಗೆ ಲಕ್ಷ್ಮಿಯಲ್ಲಿ ಭಗವಂತನಲ್ಲಿ ನಿಂತಿದ್ದ. ಹಾಗದು ಅದರ ನಾನು ಮನೆಯಲ್ಲಿ ಕೂತಿದ್ದೆ, ಉಪ್ಪರಿಗೆಯಲ್ಲಿ ಕೂತಿದ್ದೆ ಅಂದರೆ ಏನು ರೀ ಕಾಂಟ್ರಡಿಕ್ಟರಿ ಆಗಿ ಮಾತಾಡ್ತೀರಿ? ಒಂದು ಮನೆಯಲ್ಲಿರಬೇಕು, ಒಂದು ಉಪ್ಪರಿಯಲ್ಲಿ ಇರಬೇಕು ಅಂತ ಹೇಳ್ತಾರೆ ಯಾರಾದರೂ. ಅದು ಅರ್ಥ ಆಗತ್ತೆ, ಇದು ಅರ್ಥ ಆಗೋಲ್ಲ. ವೇದಾಂತದ ಕಷ್ಟ ಏನು ಅಂದರೆ ವೇದಾಂತದ ಭಾಷೆ ಅರ್ಥ ಆಗೋಲ್ಲ, ಗೊಂದಲ ಮಾಡಿಕೊಳ್ತೇವೆ ನಾವು. ಹಾಗಾಗಿ ಎರಡೂ ಬೇಕು. ಪುರುಷಂ ಪ್ರಕೃತಿಂಚ, ಚಿತ್ ಪ್ರಕೃತಿಯೂ ಬೇಕು. ಜಗತ್ತಿನ ಮೂಲಭೂತವಾಗಿರತಕ್ಕಂಥ ಮಾತೃಶಕ್ತಿ ಬೇಕು, ಪಿತೃಶಕ್ತಿಯೂ ಬೇಕು. ಆದರೆ ಭಗವಂತ ಎಲ್ಲವನ್ನೂ ಮಾಡಬಲ್ಲ. ತಾಯಿಯ ಅಪೇಕ್ಷೆಯನ್ನು ನಮಗೆ ಹೇಗೆ ತಂದೆ ತಾಯಿ ಇಬ್ಬರು ಬೇಕು, ಹಾಗೆ ಅವನಿಗೆ ಒಬ್ಬ ಹೆಣ್ಣು ಬೇಕು ಅಂತ ಅಗತ್ಯ ಇಲ್ಲ. ಆದರೆ ಮುಂದಿನ ಸೃಷ್ಟಿ ಹಾಗಾಗಬೇಕು, ಹಾಗೆ ಮೊದಲು ಮಾಡಿ ತೋರಿಸಿದ್ದಾನೆ ಅಷ್ಟೇ. ಅವನಿಗೆ ಅದರ ಅವಶ್ಯಕತೆ ಇರುವ ಪ್ರಶ್ನೆ ಅಲ್ಲ, ಅವನಿಗೆ ಯಾವುದರ ಅವಶ್ಯಕತೆ ಇಲ್ಲ. ಜಡ ಪ್ರಕೃತಿ ಅದು ಯಾಕೆ ಬೇಕು? ಜಡ ಪ್ರಕೃತಿ ನಿರ್ಮಾಣವಾಗಲಿ, ಆಕಾರ ಆಗಲಿ ಅಂತ ಹೇಳಿದ್ರೆ ಆಕಾರ ಬರ್ತಿತ್ತು. ಅದು ಯಾಕೆ, ಅದನ್ನು ಯಾಕೆ ಮಾಡಬೇಕು? ಆದರೆ ಅದು ಮಾಡುವ ಪ್ರಶ್ನೆ ಅಲ್ಲಪ್ಪ, ಅನಾದಿಯಿಂದ ಇರುವ ಪ್ರಶ್ನೆ. ಅದು ವಸ್ತುಸ್ಥಿತಿ. ಅನಾದಿ ಕಾಲದಿಂದ ಲಕ್ಷ್ಮಿ ಇದ್ದಾಳೆ, ಅನಾದಿ ಕಾಲದಿಂದ ಜಡ ಪ್ರಕೃತಿ ಇದೆ. ಅದನ್ನು ಭಗವಂತ ಸೃಷ್ಟಿ ಮಾಡಲಿಕ್ಕೆ ಹೋಗಲಿಲ್ಲ, ಅದಕ್ಕೆ ಆಕಾರ ಕೊಟ್ಟ ಅಷ್ಟೇ. ಪ್ರಕೃತಿಂ ಪುರುಷಂಚೈವ ವಿಧಿ. ಇದು ಎರಡೂ ಇದೆ ಅಂತ ತಿಳ್ಕೊ ಮೊದಲು. ಎರಡು ಅನಾದಿ ಅಂತ ತಿಳ್ಕೊ. ಎರಡು ಬಗೆಯಿಂದಲೂ, ಜಡ ಪ್ರಕೃತಿಯು ಅನಾದಿ, ಚೇತನ ಪ್ರಕೃತಿಯು ಅನಾದಿ. ಈ ಜೀವರು ಅನಾದಿ. ಹಾಗಾಗಿ ಏನೆಲ್ಲ ಹೇಳಿದ ಹಾಗಾಯ್ತು ಇಲ್ಲಿ. ಉಭಾವಪಿ ಅಂದರೆ ನಾನು ಮೂಲ ಪ್ರಕೃತಿಯನ್ನೂ ಸೃಷ್ಟಿ ಮಾಡಲಿಲ್ಲ, ನಾನು ಜೀವರನ್ನೂ ಸೃಷ್ಟಿ ಮಾಡಲಿಲ್ಲ. ಅವರು ಅನಾದಿ ಕಾಲದಿಂದ ಇದ್ದಾರೆ, ಅವರಿಗೆ ಆಕಾರವನ್ನು ಸೃಷ್ಟಿ ಮಾಡಿದೆ ಅಷ್ಟೇ. ಸೃಷ್ಟಿ ಮಾಡುವುದನ್ನು ಅವರಿಗೆ ಆಕಾರವನ್ನು ಸೃಷ್ಟಿ ಮಾಡಿದೆ. ಬೀಜವನ್ನ ಬಿತ್ತುವ ತೋಟಗಾರ ಅವನೇನು ಮರವನ್ನು ಸೃಷ್ಟಿ ಮಾಡಿದ್ನ? ಇಲ್ಲ. ಆದರೆ ಮರದ ಆಕಾರ, ಬೀಜ ಬಿತ್ತದೇ ಇದ್ದರೆ ಅದಕ್ಕೆ ಆಕಾರ ಬರ್ತಿರಲಿಲ್ಲ, ಅದಕ್ಕೊಂದು ಫಾರ್ಮೇಷನ್ ಕ್ರಿಯೇಟ್ ಆಯ್ತಲ್ಲ. ಅದಕ್ಕೆ ಇವನು ತೋಟಗಾರ ಬೀಜ ಬಿತ್ತಿದ್ದು ಕಾರಣ ಆಯಿತು. ಆ ಬೀಜ ಬಿತ್ತಿದ ನೆಲದಂತೆ ಗರ್ಭಿಣಿ, ಅದು ಭೂಮಿ ತನ್ನ ಗರ್ಭದಲ್ಲಿ ಇಟ್ಕೊಂಡು ಇರುತ್ತೆ ಆ ಗಿಡವನ್ನು. ಹಾಗೆ ಲಕ್ಷ್ಮೀ ತಾಯಿ ಇದ್ದಾಳೆ.
ಬೀಜ ಬಿತ್ತುವ ತೋಟಗಾರನಂತೆ ಭಗವಂತ ಇದ್ದಾನೆ. ಹೀಗೆ ಸೃಷ್ಟಿಯ ಮೊದಲು ಇದಕ್ಕೆ ತಂದೆ ತಾಯಿ ಇದ್ದರಪ್ಪ, ತಂದೆ ತಾಯಿ ಇಲ್ಲದಂಥ ಆರ್ಫನ್ ಅಲ್ಲ ಇದು, ಇದಕ್ಕೆ ಪುರುಷ ಮತ್ತು ಆದರೆ ಅದರಿಂದ ಹುಟ್ಟಿರತಕ್ಕಂಥ ಜೀವರೂ ನಿತ್ಯ, ಜಡ ಪ್ರಕೃತಿ ನಿತ್ಯ. ನಾಲ್ಕೇ ಇರೋದು ಜಗತ್ತಿನಲ್ಲಿ ನಿತ್ಯವಾದ ಸಂಗತಿ. ಅದನ್ನೆಲ್ಲವನ್ನು ಹೇಳಿಬಿಟ್ಟು ಉಭಾವಪಿ, ಎರಡು ಬಗೆಯ ಪ್ರಕೃತಿ, ಜಡ ಪ್ರಕೃತಿ ಚೇತನ ಪ್ರಕೃತಿ, ಎರಡು ಬಗೆಯ ಪುರುಷರು, ಜೀವರು ಸ್ವತಂತ್ರ ಜೀವರು, ಅದು ಸ್ವತಂತ್ರ ಚೇತನ ಅಸ್ವತಂತ್ರ ಚೇತನ, ಅದೇ ಉಭವು ಪುರುಷವು. ಪುರುಷ ಅಂದರೆ ಚೇತನ, ಅಂದರೆ ಆಕಾರದ ಒಳಗೆ ಇರುವವ, ತಾನು ಆಕಾರವನ್ನು ತಾಳಿದ್ದಲ್ಲ, ಹೊಸತಾಗಿ ರೂಪುಗೊಂಡ ಪುರದ ಒಳಗೆ ಇರುವವ, ಆಕಾರದ ಒಳಗೆ ಇರುವವ ಜೀವನೂ ಹೌದು, ಪರಮಾತ್ಮನೂ ಹೌದು. ತತ್ ಸೃಷ್ಟಿವಾ ತದೇವ. ಆಕಾರ ಮಾತ್ರ ಸೃಷ್ಟಿಯಾದದ್ದು, ಆಕಾರದ ಒಳಗಿರುವವನು ಸೃಷ್ಟಿಯಾಗಿಲ್ಲ, ಆಕಾರ ಹೊತ್ತವಳು ಸೃಷ್ಟಿಯಾಗಲಿಲ್ಲ. ಆದ್ದರಿಂದ ಪ್ರಕೃತಿ ನಿತ್ಯ, ಜಡ ಪ್ರಕೃತಿ ನಿತ್ಯ, ಚೇತನ ಪ್ರಕೃತಿ ನಿತ್ಯ, ಪರಮಪುರುಷ ನಿತ್ಯ, ಅವಾಂತರ ಪುರುಷರು ನಿತ್ಯರು, ಈ ಜೀವರೆಲ್ಲ ನಿತ್ಯರು. ಮತ್ತು ಇಷ್ಟೇ ನಿತ್ಯವಾದ ವಸ್ತು ಇರುವುದು. ಯಾಕೆಂದರೆ ಯಾವುದು ನಿತ್ಯವೋ ಅದು ಮಾತ್ರ ಮೋಕ್ಷದಲ್ಲಿಯೂ ಇರಬಲ್ಲದು. ಅದನ್ನು ಜಡ ಪ್ರಕೃತಿ ನಿತ್ಯ ಅಂತ ಹೇಳಿದರು. ಯಾಕೆಂದರೆ ಬಹಳ ಜನ ಹೇಳ್ತಾರೆ ಮೋಕ್ಷದಲ್ಲಿ ಬರೀ ಚಿನ್ಮಯವಾದಂಥ ಪ್ರಪಂಚ, ಅಲ್ಲಿ ಜಡವಾದ ವಸ್ತು ಇಲ್ಲೇ ಇಲ್ಲ ಅಂತ. ಕಾಲಾಕಾಶ ಇರೋಲ್ವಾ ಮೋಕ್ಷದಲ್ಲಿ? ಮೋಕ್ಷದಲ್ಲಿ ಕಾಲ ಇರೋಲ್ವಾ? ಅದು ಜಡ ಅಲ್ವಾ? ಕಾಲಾಭಿಮಾನಿನೇ ಲಕ್ಷ್ಮಿ, ಅಲ್ಲೂ ಇದ್ದಾಳೆ ಎಲ್ಲೂ ಇದ್ದಾಳೆ, ಅದು ಬೇರೆ. ಕಾಲಾಭಿಮಾನಿ ಅದು ಬೇರೆ, ಇದು ಆಕಾಶಾಭಿಮಾನಿಯ ಲಕ್ಷ್ಮಿ ಅಲ್ಲೂ. ಆದರೆ ಕಾಲ ಆಕಾಶ ಇರೋಲ್ವಾ? ಯಾವ ಕಾಲದಲ್ಲಿ ಮೋಕ್ಷ ಆಯಿತು ಅಂತ ಕೇಳ್ತಾರೆ. ಮತ್ತೆ ಕಾಲ ಯಾವ ಕಾಲದಲ್ಲಿ ಮೋಕ್ಷ ಆದದ್ದು ಅವರಿಗೆ? ಅದು ಇಂಥ ಕಲ್ಪದಲ್ಲಿ. ಹಾಗಾದ್ರೆ ಕಾಲ ಉಂಟು ಅಂತಾಯ್ತಲ್ವ? ಆಮೇಲೆ ಅಲ್ಲಿ ಓಡಾಡ್ತಾ ಇಲ್ವಾ ಮುಕ್ತರು? ಸ್ಪೇಸ್ ಇಲ್ವಾ? ಉಂಟಲ್ವಾ? ಯಾಕೆಂದರೆ ಅದು ಅನಾದಿ ಉಭಾವ ಬಿ, ಜಡ ಪ್ರಕೃತಿ ಅನಾದಿ, ಅದರಿಂದ ಕಾಲಾಕಾಶಗಳು ಅನಾದಿ. ಇದರಲ್ಲಿ ಆಕಾರಕ್ಕೆ ಉಪಯೋಗ ಬೀಳದಿವೋ ಅವು ಎರಡೇ. ನಾಶವಾಗುವುದು ಆಕಾರ, ಅದಕ್ಕೆ ಕಾರಣವಾಗಿರತಕ್ಕ ಮಣ್ಣು ನೀರು ಬೆಂಕಿ, ಅದು ಅನಾದಿ ಅಲ್ಲ, ಅದನ್ನು ನಾಶವಾಗುತ್ತೆ ಮೋಕ್ಷಕ್ಕೆ ಹೋಗುವಾಗ. ಆದರೆ ಮೂಲ ಪ್ರಕೃತಿ ಸ್ವರೂಪವಾಗಿರತಕ್ಕಂಥ ಕಾಲಾಕಾಶಗಳು ಅವು ಮೂಲ ಪ್ರಕೃತಿ ಸ್ವರೂಪ. ಶಬ್ದ, ವೇದಗಳು ಅವು ಇಲ್ವ ಅಲ್ಲಿ? ಮತ್ತು ಬ್ರಹ್ಮಾತ್ತೋ ವದತಿ ಜಾತ ವಿದ್ಯಾಂ ಯಜ್ಞಸ್ಯ ಮಾತ್ರ ಮಿಮಿಮೀತ ಉತ್ವಹ, ಅಲ್ಲಿ ವೇದ ಪಾರಾಯಣ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಅವರು ವೇದ ಶಬ್ದ ಹೇಗೆ ಬಂತು? ಜಡ ಅಲ್ವ ಶಬ್ದ? ಅವ್ರ ಬಾಯಿಂದ ಮತ್ತೆ ಅಲ್ಲ, ಅವ್ರ ಬಾಯಿಂದ ಚೇತನ ರೂಪವಾದ ಶಬ್ದ ಬಂತು ಅಂತ ಹೇಳೋದ? ಅಂದರೆ ಏನು ಗೊತ್ತಾ, ಇದೆಲ್ಲ ಮೋಕ್ಷದ ABCD ಗೊತ್ತಿಲ್ಲದಿದ್ದವರ ಕೈಯಲ್ಲಿ ಎಲ್ಲ ವಿಕೃತವಾಗಿ ಬಿಟ್ಟಿದೆ. ನಾವು ಮೋಕ್ಷಕ್ಕೆ ಹೋದ್ಮೇಲೆ ಹೇಳಲಿಕ್ಕಾಗೋಲ್ಲ, ಹೇಳುವವರಿಗೆ ಮೋಕ್ಷಕ್ಕೆ ಹೋಗ್ಲಿಕ್ಕಾಗೋಲ್ಲ. ಇದೇ ಕಷ್ಟ ಆಗಿರೋದು. ಮೋಕ್ಷಕ್ಕೆ ಹೋಗದೇ ಇದ್ದವರು ಬಾಯಿ ಬಂದಾಗ ಮಾತಾಡೋದು. ಮೋಕ್ಷ ಅಂದರೆ ಹಾಗೆ, ಯಾಕೆ ಗೊತ್ತಿಲ್ಲ, ಅದು ಅರ್ಥ ಆಗೋಲ್ಲ. ಹೇಳಿದ್ದು ಶಾಸ್ತ್ರ ಹೇಳಿದ್ದು ಅರ್ಥ ಆಗೋಲ್ಲ, ತಲೆಗೆ ಹೋಗೋಲ್ಲ, ಸ್ವತಃ ಗೊತ್ತಿಲ್ಲ. ಮೋಕ್ಷದಲ್ಲಿ ಕಾಲ ಇದೆ, ಮೋಕ್ಷದಲ್ಲಿ ಆಕಾಶ ಇದೆ, ಮೋಕ್ಷದಲ್ಲಿ ಶಬ್ದ ಇದೆ. ಆದ್ದರಿಂದ ಪ್ರಕೃತಿ ಅನಾದಿ ಅಂತ ಒಪ್ಪಲೇಬೇಕು. ಅದು ಆಕಾರ ತಾಳಿದಾಗ ಅನಿತ್ಯ ಆಗೋದು, ಅದೇ ವಿಕಾರ ಅಂತ. ಪ್ರಕೃತಿಯ ವಿಕಾರ ಅನಿತ್ಯ, ಪ್ರಕೃತಿ ನಿತ್ಯ ಅದು ಸರಿ. ಪ್ರಕೃತಿಂಚ ಪುರುಷಂಚೈವ ಅನಾದಿ ವಿಧಿ. ಇದನ್ನು ಮೊದಲು ನೀನು ತಿಳ್ಕೋ. ಜಗತ್ತಿಗೆ ಕಾರಣಭೂತವಾಗಿರತಕ್ಕಂಥ ಜಡ ಪ್ರಕೃತಿ ನಿತ್ಯ. ಆ ಜಡ ಪ್ರಕೃತಿಯಿಂದ ಆಕಾರಗೊಂಡು ಸೃಷ್ಟನಾದ ಜೀವನವೂ ನಿತ್ಯ. ಈ ಜಡ ಪ್ರಕೃತಿ ಮತ್ತು ಈ ಜೀವನಿಗೆ ಕಾರಣ ಪುರುಷರಾದಂಥ ಲಕ್ಷ್ಮೀನಾರಾಯಣರು ನಿತ್ಯ, ಚಿತ್ ಪ್ರಕೃತಿ ಮತ್ತು ಪರಮಪುರುಷ. ಇದನ್ನು ಉಭಾವಪಿ, ಇದನ್ನು ಮೊದಲು ಗಟ್ಟಿ ತಿಳ್ಕೊ. ಆಗ ಪ್ರಪಂಚ ಏನು ಅಂತ ಗೊತ್ತಾಗುತ್ತೆ. ಪ್ರಪಂಚ ಅಂದರೆ ಪ್ರಕೃತಿಯ ವಿಕಾರ. ಪ್ರಕೃತಿ ಸತ್ಯ ಆದರೆ ಪ್ರಕೃತಿಯ ವಿಕಾರ ಅಸತ್ಯ ಆಗೋದು ಸಾಧ್ಯ ಇಲ್ಲ. ಮತ್ತೇನು ಸೃಷ್ಟಿ ಅಂದರೆ ಏನು ಅಂದರೆ ವಿಕಾರಾಂಶ ಗುಣಾಂಶೈವ ವಿಧಿ ಪ್ರಕೃತಿ ಸಂಭವಾನ್. ಇಷ್ಟೇ. ಎಲ್ಲ ಪ್ರಶ್ನೆಗಳಿಗೂ ಈ ಒಂದು ಶ್ಲೋಕದಲ್ಲಿ ಸೃಷ್ಟಿಗೆ ಸಂಬಂಧಪಟ್ಟ ಎಲ್ಲ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಿಬಿಡ್ತಾನೆ ಕೃಷ್ಣ. ಪ್ರಶ್ನೆಯೇ ಇಲ್ಲ ನಿಮಗೆ. ವಿಕಾರಾಂಶ ಗುಣಾಂಶ, ಪ್ರಕೃತಿಯ ಮೊದಲ ಅತ್ಯಂತ ಸೂಕ್ಷ್ಮ ವಿಕಾರ ಉಂಟಲ್ಲ, ಅದು ಗುಣ. ಮೊದಲು ಅದು ಅಂದರೆ ಮ್ಯಾಟರ್, ಅದರಲ್ಲಿ ಎನರ್ಜಿ ಕ್ರಿಯೇಟ್ ಆಗ್ತದೆ. ಮುಂದೆ ಇಷ್ಟು ವಿಸ್ತಾರವಾದ ಪ್ರಪಂಚ ನಿರ್ಮಾಣ ಆಗಲಿಕ್ಕೆ ಬೇಕಾದ ಎನರ್ಜಿ ಇಸ್ ಕ್ರಿಯೇಟೆಡ್. ಅದೇ ಗುಣತ್ರಯ ಅನ್ನೋದು, ಸತ್ವ ರಜಸ್ಸು ತಮಸ್ಸು. ಅದು ಪ್ರಕೃತಿಯ ಅತ್ಯಂತ ಸೂಕ್ಷ್ಮ ವಿಕಾರ. ಅದಕ್ಕೆ ಅದನ್ನು ಬೇರೆ ಹೇಳಿದರು. ಆಮೇಲೆ ಅದರಿಂದ ಪ್ರಪಂಚದ ವಿಕಾರಗಳು. ನಮ್ಮ ಕಣ್ಣಿಗೆ ಗೋಚರವಾಗುವ ವಿಕಾರವನ್ನು ವಿಕಾರ ಅಂದರು, ಕಣ್ಣಿಗೆ ಗೋಚರವಾಗದ ವಿಕಾರವನ್ನು ಗುಣ ಅಂತಂದರು.
ಇಲ್ಲದಿದ್ದರೆ ವಿಕಾರವೇ ಅಲ್ವಾ? ಸತ್ವ ರಜಸ್ಸು ತಮಸ್ಸು ಅಂದರೆ ವಿಕಾರವೇ ಅಲ್ವಾ? ಅದು ಪ್ರಕೃತಿ ಗುಣತ್ರಯಾತ್ಮಕವಾಗಿ ವಿಕಾರಗೊಂಡಿತು. ಮತ್ತು ವಿಕಾರಾಂಶ ಗುಣಾಂಶ ಏನು? ಮೊದಲು ಗುಣ ಅಂತಂದರೆ ಅದರ ಕ್ವಾಲಿಟಿ, ಎನರ್ಜಿ. ಆ ಮಣ್ಣಿನಲ್ಲಿ ನೀರಿನಲ್ಲಿ ಏನು ಮೂಲ ಪ್ರಕೃತಿಯಲ್ಲಿ ಇದ್ದಂಥ ಎನರ್ಜಿಗೆ ವೈಬ್ರೇಷನ್ ಸ್ಟಾರ್ಟ್ ಆಯಿತು. ಹೇಳ್ತಾರೆ ಸಮಸ್ಥಿತಿ ಪ್ರಳಯ, ಅದರಲ್ಲಿ ವೈಷಮ್ಯಂ ಸೃಷ್ಟಿ ಅಂತ. ವೈಷಮ್ಯ ಅಂದರೆ ಆ ಎನರ್ಜಿ ವೈಬ್ರೇಷನ್ ಸ್ಟಾರ್ಟ್ ಆಯಿತು. ವೈಬ್ರೇಷನ್ ಸ್ಟಾರ್ಟ್ ಆದ ಕೂಡಲೇ ರೂಪಾಂತರ ಹೊಂದಲಿಕ್ಕೆ ಪ್ರಾರಂಭ ಆಯಿತು. ಅದರ ಮೊದಲನೇ ವಿಕಾರ ಮಹತ್ತತ್ವ, ಆಮೇಲೆ ಮನಸ್ಸು, ಇಂದ್ರಿಯ, ಮಣ್ಣು, ನೀರು ಎಲ್ಲ ಇಡೀ ಬ್ರಹ್ಮಾಂಡ ಅದರ ವಿಕಾರ. ಸೊ ಪ್ರಕೃತಿಯಿಂದ ಸಣ್ಣ ವೈಬ್ರೇಷನ್ ಎನರ್ಜಿ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಆ ಸಣ್ಣ ವೈಬ್ರೇಷನ್ ಗುಣಗಳು, ಅದರಿಂದ ವಿಕಾರ, ಇಡೀ ಪ್ರಪಂಚದ ವಿಕಾರ ರೂಪ ನಿಷ್ಪನ್ನವಾಯಿತು. ಸೊ ಪೂರ್ತಿ ಚಿತ್ರಣ ಕೊಟ್ಟುಬಿಟ್ಟ. ವಿಕಾರಾಂಶ್ಚ ಗುಣಾಂಶ್ಚೈವ. ಮತ್ತು ಇಲ್ಲಿ ಏವಕಾರ ಹಾಕಿಬಿಟ್ಟ ಕೃಷ್ಣ. ಯಾಕೆಂದರೆ ಇದು ಬಿಟ್ಟು ಇನ್ಯಾವುದೂ ಕೂಡ ಪ್ರಕೃತಿ ಇನ್ನೊಂದು ವಸ್ತು ಇಲ್ಲ. ಪ್ರಪಂಚದಲ್ಲಿ ಇರುವುದೆಲ್ಲ ಒಂದು ತ್ರಿಗುಣಗಳು ಮತ್ತು ತ್ರಿಗುಣದಿಂದ ಹುಟ್ಟಿರತಕ್ಕ ತ್ರೈಗುಣ್ಯಾತ್ಮಕವಾದ ಪ್ರಪಂಚ. ಇವು ಏನು ಅಂದರೆ ವಿಧಿ ಪ್ರಕೃತಿ ಸಂಭವ. ಇದು ಹುಟ್ಟಿದ್ದು ಪ್ರಕೃತಿ ಪುರುಷರಿಂದ. ವಸ್ತುತಃ ಜಡ ಅಲ್ಲ, ಚೇತನ ಇಟ್ಕೊಂಡ್ರೆ ಪ್ರಕೃತಿ ಪುರುಷರಿಂದಲೇ. ಲಕ್ಷ್ಮೀನಾರಾಯಣರು ಇದನ್ನು ಚಾಲನೆ ಕೊಟ್ಟರು. ಆದರೆ ಅದರಿಂದ ಚಲನೆ ಹುಟ್ಟಿದೆಯಲ್ಲಿ ಜಡ ಪ್ರಕೃತಿಯಲ್ಲಿ. ಆದ್ದರಿಂದ ಜಡ ಪ್ರಕೃತಿಯಿಂದ ಇವುಗಳು ಸೃಷ್ಟಿಯಾದವು. ಪ್ರಕೃತಿ ಸಂಭವ ಜಡ ಪ್ರಕೃತಿಯಿಂದ ಹುಟ್ಟಿಯಾದವು. ಆದರೆ ಎಲ್ಲಕ್ಕೂ ಮೂಲ ಪ್ರಕೃತಿಯಾಗಿರತಕ್ಕಂಥ ತಾಯಿ ಮತ್ತು ಅವಳಿಗೂ ಪ್ರಕೃತಿ, ಅವಳ ಕೈಯಿಂದಲೂ ಪ್ರಕೃಷ್ಟ ಕೃತಿಯನ್ನು ಮಾಡಿಸಿದಂಥ ಭಗವಂತನಿಂದ ಹುಟ್ಟಿದೆ ಇದು. ಅದು ಮೂಲ ಸಿದ್ಧಾಂತ. ಆದರೆ ನಿಜವಾಗಿ ನಮಗೆ ಸೈಂಟಿಫಿಕ್ ಆಗಿ ಹೇಳುವಾಗ ಲಕ್ಷ್ಮೀನಾರಾಯಣರಿಂದ ಹುಟ್ಟಿದ್ದಲ್ಲ. ಇದು ಮಡಕೆ ಹುಟ್ಟಿದ್ದು ಯಾರಿಂದ ಅಂದರೆ ಮಣ್ಣಿನಿಂದ. ಅದು ಯಾವ ಮಡಕೆ ಹುಟ್ಟಿದ್ದು ಯಾರು ಅಂತ ಗೊತ್ತಿಲ್ಲರಿ. ಆ ಕುಂಬಾರನನ್ನು ಹುಡ್ಕೊಂಡು ಬರುವ ಅಡ್ರೆಸ್ ಕೊಡಿ ಅಂತ ಹೇಳ್ತಾರೆ ಯಾರಾದರೂ. ಇಲ್ಲ, ಮಡಕೆ ಹುಟ್ಟಿದ್ದು ಕುಂಬಾರನಿಂದ. ಅದನ್ನು ಯಾವ ಕುಂಬಾರ ಅದು ನಮಗೇನು? ನೀರು ಬರುತ್ತಾ? ಸೋರೋದಿಲ್ಲ ತಾನೇ, ಕೊಡ್ರಿ ಅಷ್ಟೇ. ನಮ್ಮ ಕುಂಬಾರ ಯಾರು ಅನ್ನೋದು ಮುಖ್ಯ ಆಗೋದಿಲ್ಲ ಅವಾಗ. ಹಾಗೆ ಈ ಪ್ರಕೃತಿಯನ್ನು ತಂದೆ ತಾಯಿ ಯಾರು ಅನ್ನೋದಕ್ಕಿಂತ ಅಲ್ಲಿ ಮುಖ್ಯ ಏನು ಅಂದರೆ ಇದು ಪ್ರಕೃತಿ ಸಂಭವ, ಇದು ಮಣ್ಣಿನಿಂದ ಆದದ್ದು, ಮೂಲ ಜಡ ಪ್ರಕೃತಿಯಿಂದ ಪ್ರಪಂಚ ಆಗಿದೆ. ಅಂದ ಇಡೀ ಪ್ರಪಂಚ ಮತ್ತು ತ್ರಿಗುಣಾತ್ಮಕವಾಗಿರತಕ್ಕ ಪ್ರಪಂಚ ಎಲ್ಲವೂ ಪ್ರಕೃತಿ ಸಂಭವ. ಆದ್ದರಿಂದ ಜಡ ಅಷ್ಟೇ. ನಿತ್ಯವಾದದ್ದು ಚೇತನಾತ್ಮಕವಾದದ್ದು ಹಿಂದೆ ಹೇಳಿದರು. ಚೇತನ ಪ್ರಕೃತಿ ಮತ್ತು ಜೀವರು ಮತ್ತು ಭಗವಂತ, ಇದಿಷ್ಟೇ ನಿತ್ಯ. ಉಳಿದದ್ದೆಲ್ಲ ಅನಿತ್ಯ ಮತ್ತು ಜಡಾತ್ಮಕ. ಯಾಕೆಂದರೆ ಸಂಭವ, ಹುಟ್ಟಿದ್ದು ಫಾರ್ಮು ನಾಶ ಆಗುತ್ತೆ. ಯಾವುದು ವಿಚ್ ಎವರ್ ಈಸ್ ಕ್ರಿಯೇಟೆಡ್ ವಿಲ್ ಬಿ ಡಿಸ್ಟ್ರಾಯ್ಡ್. ಅದರಿಂದ ವಿಕಾರಾಂಶ ಗುಣಾಂಶೀವ ವಿಧಿ ಪ್ರಕೃತಿ ಸಂಭವಾನ್. ಇಡೀ ವಿಶ್ವದ ಹಿಂದೆ ಇಡೀ ವಿಶ್ವ ಪ್ರಕೃತಿಯ, ಮೂಲ ಪ್ರಕೃತಿಯ, ಜಡ ಪ್ರಕೃತಿಯ ಅದರ ಎಕ್ಸ್ಪ್ಯಾನ್ಷನ್ ಆಗಲಿಕ್ಕೆ ಕಾರಣ ಎನರ್ಜಿ. ಅದು ಪ್ರಕೃತಿಯ ಗುಣಗಳು ಮತ್ತು ವಿಕಾರಗಳು. ಇವಿಷ್ಟು ಜಡ ಪ್ರಪಂಚ. ಅದಕ್ಕೆ ಮೂಲದಲ್ಲಿ ಇರತಕ್ಕಂಥದ್ದು ಆ ವೈಬ್ರೇಷನ್ ಕೊಡತಕ್ಕ, ಆಕಾರ ಕೊಡುವಂಥ ತಾಯಿ ಲಕ್ಷ್ಮಿ ಮತ್ತು ಆಕಾರ ಪಡೆದಂಥ ಜೀವರುಗಳು, ಆಕಾರ ಕೊಟ್ಟಂಥ ನಾರಾಯಣ. ಜೀವ ಜಡ ಆತ್ಮಕ ಪ್ರಪಂಚ ಎರಡು ಬಂತಿದೆ. ಇದಿಷ್ಟೇ. ಇದರಲ್ಲಿ ಭಗವಂತನಿಗೂ ಪ್ರಪಂಚಕ್ಕೂ ಏನು ಸಂಬಂಧ ಅನ್ನೋದನ್ನು ಎಷ್ಟು ಸ್ಪಷ್ಟವಾಗಿ ಹೇಳಿದ. ತಂದೆ ಮಕ್ಕಳ ಹಾಗೆ ಇಡೀ ಜಗತ್ತಿನ ಜೀವರೆಲ್ಲ ಭಗವಂತನ ಮಕ್ಕಳು, ತಾಯಿಯ ಮಕ್ಕಳು, ಲಕ್ಷ್ಮಿಯ ಮಕ್ಕಳು, ಲಕ್ಷ್ಮೀನಾರಾಯಣನ ಮಕ್ಕಳು. ಆಮೇಲೆ ಈ ಮಕ್ಕಳು ಭಗವಂತ ಸೃಷ್ಟಿ ಮಾಡಿದ್ದಲ್ಲ, ಹಾಗೆ ನಾವು ನಮ್ಮ ಮಕ್ಕಳನ್ನು ಸೃಷ್ಟಿ ಮಾಡಲಿಲ್ಲ, ಮತ್ತು ಅವರಿಗೆ ದೇಹ ಸೃಷ್ಟಿ ಆಯಿತು ಅಷ್ಟೇ. ಆ ಥರ ಪ್ರಕೃತಿಯಲ್ಲಿ ಗುಣ ಮತ್ತು ವಿಕಾರ, ಎನರ್ಜಿ ಕ್ರಿಯೇಟ್ ಆಯಿತು. ವಿಕಾರ ನೋಡಿ, ಇದೊಂದು ತಮಾಷೆ. ಎರಡು ಬೇರೆ ಯಾಕೆಂದರೆ ಇಲ್ಲಿ ಕೂಡ ಅಷ್ಟೇ. ಹೆಣ್ಣಿನ ಗರ್ಭದಲ್ಲಿ ಮಗು ಬೆಳೀತದೆ. ಆ ಮಗುವಿನ ಬೆಳವಣಿಗೆ ಬೇಕಾದ ಎನರ್ಜಿ ಗಂಡಿನ ರೇತಸ್ಸಿನಿಂದ ಹೆಣ್ಣಿನ ಗರ್ಭಕ್ಕೆ ಹೋಗುತ್ತೆ. ಇಲ್ಲಿಯೂ ಗುಣ ಮತ್ತು ವಿಕಾರ ಎರಡಿದೆ. ಗಂಡಿನ ಸಂಪರ್ಕ ಇಲ್ಲದೆ ತನ್ನಷ್ಟಕ್ಕೆ ಒಂದು ಫಾರ್ಮ್ ಆಗೋಲ್ಲ. ತ್ರಿಗುಣ, ನೀವು ಮಣ್ಣು ಹೆಣ್ಣಿನ ಗರ್ಭದೊಳಗೆ ಇಂಜೆಕ್ಷನ್ ಮೂಲಕ ಮಣ್ಣು ಕಳಿಸಿ, ಬೆಂಕಿ ಕಳಿಸಿ, ನೀರು ಕಳಿಸಿ ಆಗತ್ತಾ? ಗರ್ಭ ಆಗುತ್ತಾ? ಇಲ್ಲ. ಅದಕ್ಕೆ ಎನರ್ಜಿ ಹುಟ್ಟೋದಿಲ್ಲ ಅಲ್ಲಿ. ಅದನ್ನು ಆ ಫಾರ್ಮೇಷನಿಗೆ ಬೇಕಾದಂಥ ಎನರ್ಜಿ ಕ್ರಿಯೇಟ್ ಆಗೋದು ಗಂಡಿನ ರೇತಸ್ಸಿನಿಂದ. ಅದಕ್ಕೆ ಗುಣ ಮತ್ತು ವಿಕಾರ ಎರಡು ಸೇರಿ ಇಲ್ಲಿ ಸೃಷ್ಟಿ ಆಯಿತು. ಅಲ್ಲಿಯೂ ಹಾಗೆ ತ್ರಿಗುಣದಿಂದ ವೈಬ್ರೇಷನ್ ಸೃಷ್ಟಿ ಆಯಿತು, ವೈಬ್ರೇಷನ್ನಿಂದ ಫಾರ್ಮು ಸೃಷ್ಟಿ ಆಯಿತು. ಅದೇ ಜಗತ್ತು ಅಂದರೆ ಪ್ರಕೃತಿಯ ವಿಕಾರ, ಪ್ರಾಕೃತ. ಅದಕ್ಕೆ ಮೂಲದಲ್ಲಿರತಕ್ಕಂಥ ಲಕ್ಷ್ಮಿಯೂ ಅಪ್ರಾಕೃತಳು, ನಾರಾಯಣರು ಅಪ್ರಾಕೃತರು. ಈ ದೇಹವನ್ನು ಮೈನಸ್ ಮಾಡಿದರೆ ಜೀವರು ಅಪ್ರಾಕೃತರು. ದೇಹ ಇದ್ದಾಗ ಪ್ರಕೃತಿಯ ಬಂಧನದಲ್ಲಿದ್ದಾರೆ ಪ್ರಾಕೃತರು. ಇಷ್ಟು ವಿಷಯ. ಈ ಪ್ರಪಂಚದ ಬಗ್ಗೆ ತಿಳ್ಕೊಳ್ಬೇಕಾದ ಸಂಗತಿ ಇಷ್ಟು ಅಡಕವಾಗಿ ಪ್ರಾಯ ನಿಮಗೆ ಯಾವ ಗ್ರಂಥದಲ್ಲೂ ಯಾರೂ ಹೇಳಲಿಲ್ಲ. ಕೃಷ್ಣ ಹೇಳಿದೆ, ಯಾಕೆಂದರೆ ಅದು ಮಾಡಿದವನೇ ಅವರು. ಬರೀ ಗೀತೆ ಅಲ್ಲ,
ವಿಶ್ವವನ್ನು ಸೃಷ್ಟಿ ಮಾಡಿದವರು ಇಷ್ಟು ಬ್ಯೂಟಿಫುಲ್ಲಾಗಿ ಅದನ್ನು ಕರಾರುವಾಕ್ಕಾಗಿ ಹೇಳಿದ್ದಾನೆ, ಎಲ್ಲೂ ಏನೂ ಗೊಂದಲ ಬರದ ಹಾಗೆ. ಆದರೆ ಅವನ ಕಿಡಿಗೇಡಿತನಕ್ಕೆ ಅಂತ್ಯವೇ ಇಲ್ಲ. ಅರ್ಥವಾಗದ ಹಾಗೆ ಅದನ್ನು ಹೇಳಿದ, ಆದರೆ ನಮಗೆ ಅರ್ಥವಾಗದ ಹಾಗೆ ಮಾಡಿದ. ನಮ್ಮ ತಲೆಗೆ ಹೊಳಿಲೇ ಇಲ್ಲ, ಯಾಕೆ ಅದು ಅವನದ್ದೇ ಅರ್ಥ ಆಗುವ ಹಾಗೆ ಹೇಳಿಯೂ ಯಾರಿಗೂ ಪಕ್ಕ ಅರ್ಥ ಆಗದ ಹಾಗೆ ಮಾಡಿಬಿಟ್ಟ. ನಮ್ಮ ತಲೆಯಲ್ಲಿ ಅದಕ್ಕೆ ಬೇಕಾದಂಥ ಸ್ಫುರಣವನ್ನೇ ಕೊಟ್ಟಿಲ್ಲ ಅವನು. ಸ್ಫುರಣವನ್ನು ಕೊಡದೇ ಇದ್ದದ್ರಿಂದ ಅದು ಸುಮ್ಮನೆ ಭಗವದ್ಗೀತೆ ಅದೆಲ್ಲ ಜ್ಞಾನಿಗಳಿಗೆ ಅರ್ಥ ಆಗೋದ್ರಿ, ನಮಗೆ ಅರ್ಥ ಆಗೋಲ್ಲ ಅಂತ ಅದಕ್ಕೆ ಕುಂಕುಮ ಹಚ್ಚೋದು, ಕೆನ್ನೆ ತಟ್ಟೋದು, ಕುಂಕುಮ ಹಚ್ಚೋದು, ಗಂಧ ಹಚ್ಚೋದು, ಕೆನ್ನೆ ತಟ್ಟೋದು, ಅಷ್ಟೇ ನಾವು ಮಾಡಿದ್ದು. ಯಾಕೆ ಅದೆಲ್ಲ ಜ್ಞಾನಿಗಳಿಗೆ. ಅದಕ್ಕೆ ನಮಗೆ ಜ್ಞಾನವೇ ಇರಬಾರ್ದು ಅಂತ ಏನಾದರೂ ಸಂಕಲ್ಪ ಮಾಡಿ ನಾವು ಹುಟ್ಟಿದ್ದೇವ? ಯಾವ ಪ್ರಯತ್ನವೇ ಇಲ್ಲ. ಅದೆಲ್ಲ ಜ್ಞಾನಿಗಳಿಗೆ. ನಾವು ಅಜ್ಞಾನಿಗಳನ್ನು ತೀರ್ಮಾನ ಮಾಡಿಕೊಂಡು ಓದಿದರೆ ಯಾವತ್ತೂ ಜ್ಞಾನ ಬರೋಲ್ಲ. ಪ್ರತಿಯೊಬ್ಬನೂ ಜ್ಞಾನಿಯಾಗುವುದು ಸಾಧ್ಯ ಉಂಟು. ಅದರಿಂದ ಅಜ್ಞಾನಿಯೇ ಜ್ಞಾನಿ ಆಗೋದು ಸಾಧ್ಯ. ಮತ್ತು ಜ್ಞಾನಿಗಳಾಗೋದು ಹೇಗೆ? ನಾವು ಅಜ್ಞಾನಿಗಳು ಅನ್ನೋದು ನಾವು ಜ್ಞಾನಿಗಳಾಗಬೇಕು ಅನ್ನೋದಕ್ಕೆ ಒಂದು ವಾರ್ನಿಂಗ್ ಅಲ್ವಾ ಅದು? ಪ್ರತಿಯೊಬ್ಬನಲ್ಲಿ ಆ ಒಂದು ಎಫರ್ಟ್ ಬೇಡವಾ? ಆ ಛಲ ಬೇಡವಾ? ನಾನು ಜ್ಞಾನಿ ಆಗಬೇಕು, ನಾನು ಇದನ್ನು ತಿಳ್ಕೋಬೇಕು. ಆ ಛಲ ಬಂದರೆ ತಿಳಿಯುತ್ತೆ. ಇವತ್ತು ಅದೆಲ್ಲ ನಮ್ಮಂಥವರಿಗೆಲ್ಲ ಸ್ವಾಮಿ, ಎಲ್ಲ ದೊಡ್ಡವರಿಗೆ. ನಾವು ದೊಡ್ಡವರಲ್ಲ, ಸಣ್ಣವರು, ನಾವು ಜ್ಞಾನಿಗಳ. ಇದನ್ನೆಲ್ಲ ನಾವೇ ನಮ್ಮ ಮೇಲೆ ಹೇರಿಕೊಂಡು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದು. ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿನಿಂದಾಗಿ ವೇದಾಂತ ಅರ್ಥ ಆಗ್ತಾ ಇಲ್ಲ ನಮಗೆ ಅರ್ಥ ಆಗುತ್ತೆ. ಯಾಕೆ ಅರ್ಥ ಆಗೋರು? ಮತ್ತು ನನಗೆ ಅರ್ಥ ಆಗುತ್ತೆ, ಇನ್ನೊಬ್ಬರು ಯಾಕೆ ಅರ್ಥ ಆಗುತ್ತೆ? ಅವರಿಗೂ ಬುದ್ಧಿ, ನನಗೂ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ. ಆ ಬುದ್ಧಿಯನ್ನು ನಾನು ಬಳಸಬೇಕು. ಈ ಛಲ ಬರಲಿ, ತಿಳ್ಕೋಬೇಕು ಅನ್ನೋ ಹಠ ಬರಲಿ, ಪುರುಸೋತಿಲ್ಲ ಅಂತಕ್ಕಂಥ ಎಸ್ಕೇಪಿಸಮ್ ಹೋಗಲಿ, ಅವಾಗೆಲ್ಲ ಅರ್ಥ ಆಗುತ್ತೆ. ಇದು ಮೂರು ಥರದ ಈ ಕಾರಣಗಳು ಹೇಳ್ತಾರೆ. ಒಂದು ದೊಡ್ಡವರಿಗೆ, ನಮಗಲ್ಲ, ಜ್ಞಾನಿಗಳಿಗೆ ನಮಗಲ್ಲ, ಮತ್ತು ನಮಗೆ ತಿಳ್ಕೋಬೇಕು ಅಂತ ಉಂಟು, ಪುರುಸೋತಿಲ್ಲ. ಇದು 3 ಹೆಳೆಗಳು. ಇವು 3 ಫಾಲ್ಸ್. ಈ 3 ಸತ್ಯ ಅಲ್ಲ. ನಮ್ಮನ್ನು ಇದರಿಂದ ನುಣುಚಿಕೊಳ್ಳಲಿಕ್ಕೆ ನಾವು ಕಂಡುಕೊಂಡಂಥ ಎಸ್ಕೇಪಿಸ್ಟಿಕ್ ಟೆಂಡೆನ್ಸಿ, ಇದರಲ್ಲಿ ಎಸ್ಕೇಪಿಸಮ್ ಹೊರತು ಇನ್ನೇನೂ ಅಲ್ಲ. ನಮಗೆ ತಿಳ್ಕೋಬೇಕು ಅನ್ನುವ ಛಲ ಬೇಕು. ನಾವು ಅದಕ್ಕೆ ಅಯೋಗ್ಯರು ಅಂತಕ್ಕಂಥ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರಬಾರ್ದು. ಆಗ ಅರ್ಥ ಆಗತ್ತೆ. ಕೃಷ್ಣ ನಾವು ಅಷ್ಟು ನಿರ್ಧಾರಕ್ಕೆ ಬಂದರೆ ತಿಳಿಸ್ತಾನೆ. ಇರದಿದ್ದರೆ ಅವನು ನೀನು ಕಿಂಡರ್ ಗಾರ್ಟನ್ಗೆ ಬರಲಿಲ್ಲ, ಸ್ವಲ್ಪ ಸಮಯ ಹೋಗಲಿ ಅಂತ ಬಿಟ್ಟುಬಿಡ್ತಾನೆ ಅಷ್ಟೇ. ಅಂಥ ಅದ್ಭುತವಾದ ಗೀತೆಯ ಸೊಬಗನ್ನು ನಾವು ಜೀವನದಲ್ಲಿ ಒಮ್ಮೆ ಆದರೂ ಸವಿಯಬೇಕು ಅನ್ನೋ ವಿನಂತಿ ಜೊತೆಗೆ ಇವತ್ತಿನ 7 ಗಂಟೆಗೆ ಇಲ್ಲಿ ಲಕ್ಷ ದೀಪೋತ್ಸವ ಇದೆ. ನಿನ್ನೆ ಹೇಳಿದ್ದೆ ನಾನು, ಅದಕ್ಕೋಸ್ಕರ ಬೇಗ ಮುಗಿಸುವ ಅಂತ. ಸರಿಯಾಗಿ ನನ್ನ ಗಂಟೆಯಲ್ಲಿ 7 ಆಯಿತು. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಗೊತ್ತಿಲ್ಲ ನನಗೆ. ನನ್ನ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ 7 ಗಂಟೆ ಆಯಿತು. ಅದರಿಂದ ಇವತ್ತಿನ ಗೀತಾ ಚಿಂತನವನ್ನು ಮುಗಿಸೋಣ. ಮತ್ತು ನಾಳೆ ಕೂಡ ನಾಳೆ 6:15 ಇಲ್ಲಿ ಕೊಟ್ಟ ಸಮಯ, ಅದನ್ನು ನಾವು ಜನ ಸೇರುವುದಕ್ಕೆ ಸ್ವಲ್ಪ ಅನುಕೂಲವಾಗೋದ್ರಿಂದ 6:45ರಿಂದ 7:45 ತನಕ ಮಾಡ್ತಿದ್ದೆ. ನಾಳೆ ಕೂಡ 7:45 ಇಲ್ಲಿ ಬೇರೆ ಒಂದು ಕಾರ್ಯಕ್ರಮ ಇದೆ. ಅದನ್ನು 7:15 ಮುಗಿಸಿಬಿಡ್ತೇನೆ. 6:15ರಿಂದ 7:15. ದಯವಿಟ್ಟು ನಾಳೆ ಸ್ವಲ್ಪ 1/4 ಗಂಟೆ ಬೇಗ ಬಂದರೆ ಹೆಚ್ಚು ಅನುಕೂಲ ಆಗುತ್ತೆ. ನನಗೆ ಹೇಳುವುದಕ್ಕೇನೂ ತೊಂದರೆ ಆಗೋದಿಲ್ಲ. ನಿಮಗೆ 15 ನಿಮಿಷ ಭಾಷಣ ಹೋಗುತ್ತೆ ಅಷ್ಟೇ. ನಾನು ಯಾರು ಇಲ್ಲದಿದ್ದರೆ ಕಂಬಕ್ಕೂ ಹೇಳ್ತೇನೆ, ಅದರಲ್ಲಿ ನನಗೇನು ಪ್ರಾಬ್ಲಮ್ ಇಲ್ಲ. ಕೇಳಬೇಕು ಅಂತಿದ್ದವರಿಗೆ ವಿಷಯ ಹೇಳಿದೆ ಅಷ್ಟೇ. 15 ನಿಮಿಷ ಮುಂಚೆ ಬಂದರೆ ಪೂರ್ತಿ ವಿಷಯ ಕವರ್ ಆಗ್ಬೋದು. ಇಷ್ಟು. ಮತ್ತೆ ನಾಳೆ ಸಂಜೆ ಸೇರೋಣ. ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.